ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವು ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಒಂದು ವಿಡಿಯೋದಲ್ಲಿ ನಾವು ಜುಲೈ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ ಸರಣಿಗಳ ಪಾರ್ಟ್ 2 ಭಾಗವನ್ನು ನೋಡಲಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಒಳಗೊಂಡಿದೆ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೇನೆ ಈ ಒಂದು ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡುವ ಮುನ್ನ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಲ್ಲಿಯವರೆಗೆ ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳು ಪಾರ್ಟ್ 1 ಅನ್ನು, ಪಾರ್ಟ್ 2 ಮತ್ತು ಪಾರ್ಟ್ 3 ಈಗಾಗಲೇ ಜೂನ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳ 3 ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಹಾಗೆಯೇ ವಿಶ್ವ ಯೋಗ ದಿನಾಚರಣೆ ವಿಶೇಷತೆಗಳು ಎನ್ನುವಂತಹ ಒಂದು ವಿಶೇಷ ವಿಡಿಯೋವನ್ನು ಕೂಡ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಹಾಗಾಗಿ ನೀವು ಈ ಎಲ್ಲ ವಿಡಿಯೋಗಳನ್ನ ವೀಕ್ಷಿಸಿ ಮುಂಬರುವಂತಹ ಪರೀಕ್ಷೆಗಳಲ್ಲಿ ಯಾವುದೇ ಪ್ರಶ್ನೆಗಳನ್ನ ಸುಲಭವಾಗಿ ನೀವು ಉತ್ತರಿಸಬಹುದು. ಜೊತೆಗೆ ಈಗಾಗಲೇ ನಾನು ಜುಲೈ ಮಂತ್ನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ ವಿಡಿಯೋ ಸರಣಿಯಲ್ಲಿ ಪಾರ್ಟ್ 1 ಅನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಹಾಗಾಗಿ ಎಲ್ಲ ಒಂದು ಸ್ಪರ್ಧಾರ್ಥಿಗಳು ಈ ವಿಡಿಯೋವನ್ನ ವೀಕ್ಷಣೆ ಮಾಡಿ. ಬನ್ನಿ ಈ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನೋಡೋಣ. ಪ್ರಶ್ನೆ ಹೀಗಿದೆ: ಗ್ಲೋಬಲ್ ಕ್ಲೀನ್ ಎನರ್ಜಿ ರ್ಯಾಂಕಿಂಗ್ ನಲ್ಲಿ ಭಾರತದ ಸ್ಥಾನವೆಷ್ಟು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಆಪ್ಷನ್ಸ್ ಎ 4, ಬಿ 3, ಸಿ 2, ಡಿ 1. ನಿಮ್ಮ ಉತ್ತರ 3 ಆಗಬೇಕು. ಏನು ಇತ್ತೀಚೆಗೆ ಗ್ಲೋಬಲ್ ಕ್ಲೀನ್ ಎನರ್ಜಿ ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿತು. ಅದರಲ್ಲಿ ವಿಶೇಷವಾಗಿ ಪವನ ಮತ್ತು ಸೋಲಾರ್ ವಿದ್ಯುತ್, ಪವನ ಮತ್ತು ಸೌರಶಕ್ತಿ ವಿದ್ಯುತ್ನಲ್ಲಿ, ಪವನ ಮತ್ತು ಸೌರಶಕ್ತಿ ವಿದ್ಯುತ್ನಲ್ಲಿ ಏನು ಶುದ್ಧ ಇಂಧನ ಅಂತ ಏನ್ ಹೇಳಿ ಕರಿತೀವಲ್ಲ, ಈ ಒಂದು ಯಾವುದು ಪವನ ಮತ್ತು ಸೌರಶಕ್ತಿ ಒಂದು ಇಂಧನದಲ್ಲಿ ಭಾರತವು ಅಮೋಘವಾದಂತಹ ಸಾಧನೆಯನ್ನು ಮಾಡಿದೆ. ಒಟ್ಟಾರೆಯಾಗಿ ಪ್ರಪಂಚದಲ್ಲಿ 3ನೇ ಸ್ಥಾನವನ್ನ ಪಡೆದಿದೆ ಎನ್ನುವಂತಹ ವರದಿ ಬಿಡುಗಡೆಯಾಗಿದೆ. ಹಾಗಾದರೆ ಮೊದಲನೇ ಸ್ಥಾನವನ್ನ ಚೀನಾ, 2ನೇ ಸ್ಥಾನವನ್ನ ಅಮೆರಿಕ, 3ನೇ ಸ್ಥಾನವನ್ನ ಭಾರತ ಪಡೆದುಕೊಂಡಿದೆ ಎನ್ನುವಂತಹ ಮಾಹಿತಿ ನಿಮಗಿರಬೇಕಾಗುತ್ತೆ. ಇಂಡಿಯಾ ನೌ ರ್ಯಾಂಕ್ಸ್ 3rd ಇನ್ ದ ವರ್ಲ್ಡ್ ಇನ್ ವಿಂಡ್ ಅಂಡ್ ಸೋಲಾರ್ ಎನರ್ಜಿ ಪ್ರೊಡಕ್ಷನ್. ಭಾರತವು ವಿಂಡು ಮತ್ತೆ ಸೋಲಾರ್ ಪ್ರೊಡಕ್ಷನ್ ನಲ್ಲಿ, ಈ ಎರಡು ಪ್ರೊಡಕ್ಷನ್ ನಲ್ಲಿ 3rd ರ್ಯಾಂಕ್ ಪಡೆದುಕೊಂಡಿದೆ ಎನ್ನುವಂತಹ ಮಾಹಿತಿ ದೊರೆತಿದೆ. ಇದು ನಿಮ್ಗೆ ನೆನಪಿರ್ಬೇಕು. ಜೊತೆಗೆ ಅನದರ್ ಸ್ಟೆಪ್ ಕ್ಲೋಸರ್ ಟು ಎ ಸೆಲ್ಫ್ ರಿಲಿಯಂಟ್ ಎನರ್ಜಿ ಫ್ಯೂಚರ್ ಅಂದ್ರೆ, ಜೊತೆಗೆ ಈ ಸಾಧನೆಯನ್ನು ಮಾಡುವುದರ ಮೂಲಕ ಭಾರತವು ಇಂಧನ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟಿದೆ ಎನ್ನುವಂತಹ ಒಂದು ಮಾಹಿತಿ ಈ ವರದಿಯ ಮೂಲಕ ನಮ್ಗೆ ಗೊತ್ತಾಗುತ್ತೆ. ಹಸಿರು ಪವರ್ ದಾರಿಯಲ್ಲಿ ಎನ್ನುವಂತಹ ಒಂದು ಆರ್ಟಿಕಲ್ ಪ್ರಜಾವಾಣಿಯಲ್ಲಿ ಬಂದಿತ್ತು. ಅದು ಸಹ ಏನು ಭಾರತ ಏನು ನವೀಕರಿಸಬಹುದಾದ ಇಂಧನ ಶಕ್ತಿಯಲ್ಲಿ ಒಟ್ಟಾರೆಯಾಗಿ 3ನೇ ಸ್ಥಾನವನ್ನು ಪಡೆದಿದೆಯಲ್ಲ, ಆ ಒಂದು ಸ್ಥಾನಕ್ಕೆ ಕಾರಣವಾದಂತಹ ಒಂದು ಉಪಕ್ರಮಗಳ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿದೆ. ಭಾರತ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಗುರಿ ಹೊಂದಿದೆಯಲ್ಲ, ಈ ಗುರಿಯನ್ನು ಸಾಧಿಸುವ ನಿಟ್ಟಿನಲ್ಲಿ ಈ ಎಲ್ಲ ಉಪಕ್ರಮಗಳನ್ನು ಜಾರಿಗೊಳಿಸಿದೆ. ಹಾಗಾದ್ರೆ ಯಾವ್ಯಾವ ಉಪಕ್ರಮಗಳನ್ನು ಜಾರಿಗೊಳಿಸಿದೆ ಅನ್ನೋದನ್ನ ನೋಡೋದಾದ್ರೆ, ಹರ್ಘರ್ ಇದು ಯಾವುದು PM ಸೂರ್ಯಘರ್ ಅಂತ ಹೇಳಿ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. PM ಸೂರ್ಯಘರ್ ಅಂತ ಹೇಳಿ ಒಂದು ಯೋಜನೆಯನ್ನು ಜಾರಿಗೊಳಿಸಿದೆ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಪ್ರತಿ ಮನೆಯ ಮೇಲೆ ಸೌರ ಚಾವಣಿಯನ್ನ ಸ್ಥಾಪನೆ ಮಾಡುವುದರ ಮೂಲಕ ವರ್ಷಕ್ಕೆ ಪ್ರತಿ ಒಂದು ಕುಟುಂಬಕ್ಕೆ ತಿಂಗಳಿಗೆ 300 ಯೂನಿಟ್ ಅನ್ನ ಉಚಿತವಾಗಿ ನೀಡುವಂತಹ ಒಂದು ಯೋಜನೆಯಾಗಿದೆ. ಈ ಒಂದು ಯೋಜನೆಯಿಂದ ಏನಾಗುತ್ತೆ ಅನ್ನೋದಾದ್ರೆ 15 ರಿಂದ 18 ಸಾವಿರ ವಾರ್ಷಿಕ
ಏನು ಕುಟುಂಬಕ್ಕೆ ಆದಾಯ ಉಳಿತಾಯ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿ ದೊರೆತಿದೆ. ಜೊತೆಗೆ ಮುಫ್ತ್ ಬಿಜ್ಜಿ ಎನ್ನುವಂತಹ ಯೋಜನೆಯಲ್ಲಿ ಕೂಡ ಮನೆಗಳ ಮೇಲೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನ ಏನು ಸ್ಥಾಪನೆ ಮಾಡಿಬಿಟ್ಟು ಅದಕ್ಕೆ ಸಹಾಯಧನ ಕೊಡುತ್ತೆ. ಸುಮಾರು 70,000 ಸಹಾಯಧನವನ್ನ ನೀಡುತ್ತೆ ಈ ಒಂದು ಯೋಜನೆಯಡಿಯಲ್ಲಿ. ಹಾಗಾಗಿ ಭಾರತವು ಏನು ನವೀಕರಿಸಬಹುದಾದ ಒಂದು ಇಂಧನದಲ್ಲಿ ಈ 3ನೇ ಸ್ಥಾನ ಗಳಿಸಕ್ಕೆ ಈ ಎಲ್ಲ ಉಪಕ್ರಮಗಳ ಏನು ಕಾರಣ ಆಗಿವೆ. ಜೊತೆಗೆ ಏನ್ ಮಾಡಿದೆ ಅನ್ನೋದಾದ್ರೆ ಭಾರತ ನವೀಕರಿಸಬಹುದಾದ ಇಂಧನ ಒಂದು ಶಕ್ತಿಯಲ್ಲಿ ಏನು ಅಂತಾರಾಷ್ಟ್ರೀಯ ಸೋಲಾರ್ ಒಕ್ಕೂಟವನ್ನು ಕೂಡ ಸ್ಥಾಪನೆ ಮಾಡಿದೆ. ಈಗಾಗಲೇ ಈ ಒಂದು ಸೋಲಾರ್ ಅಲಿಯನ್ಸ್ ಇದೆಯಲ್ಲ, ಇದರಲ್ಲಿ ಸುಮಾರು 100ಕ್ಕೂ ಹೆಚ್ಚು ದೇಶಗಳು ಸದಸ್ಯತ್ವವನ್ನು ಪಡೆದುಕೊಂಡಿವೆ. ಇದರ ಮುಖ್ಯ ಉದ್ದೇಶ ಸಹ ಏನು ಸೋಲಾರ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥದ್ದು, ಜೊತೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನವನ್ನು ಉತ್ಪಾದನೆ ಮಾಡತಕ್ಕಂಥದ್ದು. ಜೊತೆಗೆ ಇನ್ನೊಂದು ಇನಿಷಿಯೇಟಿವ್ ಅನ್ನು ಜಾರಿಗೆ ತಂದಿದೆ, ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ಹೇಳಿ. ಗ್ರೀನ್ ಹೈಡ್ರೋಜನ್ ಮಿಷನ್ ಇದು ಸಹ ಒಂದು ನವೀಕರಿಸಬಹುದಾದ ಇಂಧನ ಶಕ್ತಿಯನ್ನ ಹೆಚ್ಚಿನ ಉತ್ಪಾದಕತೆಯನ್ನು ಸಾಧಿಸುವಲ್ಲಿ ಈ ಒಂದು ಉಪಕ್ರಮ ಕೂಡ ಇದಕ್ಕೆ ನೆರವಾಗಬಲ್ಲದು. ಜೊತೆಗೆ ರಾಷ್ಟ್ರೀಯ ಕ್ರಿಯೆ ಯೋಜನೆಗಳನ್ನು ಕೂಡ ಜಾರಿಗೊಳಿಸಿದೆ. ಹೀಗೆ ಹಲವಾರು ಉಪಕ್ರಮಗಳನ್ನು ಜಾರಿಗೊಳಿಸುವುದರ ಮೂಲಕ ಕಲ್ಲಿದ್ದಲಿನ ಮೇಲಿನ ಅವಲಂಬನೆಯನ್ನ ಕಲ್ಲಿದ್ದಲ ಮೇಲಿನ ಅವಲಂಬನೆಯಿಂದ ತಯಾರಾಗ್ತಾ ಇರತಕ್ಕಂಥ ವಿದ್ಯುತ್ ಪ್ರಮಾಣವನ್ನು ಕಡಿಮೆ ಮಾಡಿ 50%ಕ್ಕಿಂತಲೂ ಹೆಚ್ಚಿನ ಪ್ರಮಾಣದ ನವೀಕರಿಸಬಹುದಾದ ಇಂಧನಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಗುರಿಯನ್ನ ಹಮ್ಮಿಕೊಂಡಿದೆ. ಜೊತೆಗೆ ಪ್ಯಾರಿಸ್ ಒಪ್ಪಂದದ ಅನ್ವಯ 2050ರ ವೇಳೆಗೆ ಏನು 2050ರ ವೇಳೆಗೆ ಏನು ನೆಟ್ ಜೀರೋ ಕಾರ್ಬನ್ ಎಮಿಷನ್ ಅಂತ ಹೇಳಿ ಒಂದು ಇನಿಷಿಯೇಟಿವ್ ತಂದಿದಾರಲ್ಲ, ಕಾರ್ಬನ್ ಶೂನ್ಯ ಉತ್ಸರ್ಜನೆ ಗುರಿ ಅಂತ ಹೇಳಿದೆಯಲ್ಲ, ಅದಕ್ಕೆ ಪ್ರತಿಯಾಗಿ ಭಾರತ ಏನ್ ಮಾಡ್ತಾ ಇದೆ ಅನ್ನೋದಾದ್ರೆ 2070ರ ವೇಳೆಗೆ ಶೂನ್ಯ ಕಾರ್ಬನ್ ಉತ್ಸರ್ಜನೆಯ ಗುರಿಯನ್ನು ಹೊಂದಿದೆ. ಆ ಒಂದು ನಿಟ್ಟಿನಲ್ಲಿ ಈ ಎಲ್ಲ ಏನು ನವೀಕರಿಸಬಹುದಾದ ಇಂಧನಗಳನ್ನ ಉತ್ಪಾದನೆ ಮಾಡಿಬಿಟ್ಟು ಸ್ವಾವಲಂಬನೆಯನ್ನು ಸಾಧಿಸಿಬಿಟ್ಟು ಜೊತೆಗೆ ಪರಿಸರದಲ್ಲಿ ಬಿಡುಗಡೆಯಾಗುವಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ 0% ಮಾಡುವಂತಹ ಒಂದು ಉತ್ಕೃಷ್ಟವಾದಂತಹ ಒಂದು ಗುರಿಯನ್ನ ಹಾಕೊಂಡಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಭಾರತವು ಹಲವಾರು ಉಪಕ್ರಮಗಳ ಮೂಲಕ ಸಾಧನೆ ಹಾದಿಯಲ್ಲಿ ದಿಟ್ಟವಾದಂತಹ ಹೆಜ್ಜೆಯನ್ನು ಇಟ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ಒಟ್ಟಾರೆಯಾಗಿ ನವೀಕರಿಸಬಹುದಾದ ಇಂಧನಗಳಲ್ಲಿ ಕ್ಲೀನ್ ಎನರ್ಜಿಯಲ್ಲಿ 3ನೇ ಸ್ಥಾನವನ್ನು ಪಡೆದಿತ್ತಲ್ಲ, ಹಾಗಾಗಿ ಇದರ ಹಿನ್ನೆಲೆಯಾಗಿ ಈ ಒಂದು ಪ್ರಶ್ನೆ ಕೇಳಲಾಗಿದೆ. ಹಾಗಾಗಿ ಇದು ಪರೀಕ್ಷಾ ದೃಷ್ಟಿಯಿಂದ ಅತಿ ಮುಖ್ಯ ಆಗುತ್ತೆ. ಜೊತೆಗೆ ಪ್ರಬಂಧಕ್ಕೆ ಮುಂಬರುವಂತಹ KS ಮತ್ತು PSI ಪ್ರಬಂಧಕ್ಕೂ ಕೂಡ ಒಂದು ಹಸಿರು ಇಂಧನದ ಸ್ವಾವಲಂಬನೆಯತ್ತ ಭಾರತದ ದಿಟ್ಟ ಹೆಜ್ಜೆ, ಇದನ್ನ ವಿಮರ್ಶಿಸಿ ವಿಶ್ಲೇಷಿಸಿ ಎನ್ನುವಂತಹ ಒಂದು ಪ್ರಶ್ನೆ ಕೇಳಬಹುದು. ಹಾಗಾಗಿ ಈ ಒಂದು ಎಲ್ಲಾ ಡಾಟಾಗಳನ್ನ ಈ ಎಲ್ಲಾ ಉಪಕ್ರಮಗಳನ್ನ ನೋಟ್ ಮಾಡಿಟ್ಕೊಳ್ಳಿ. ಬನ್ನಿ ಇವತ್ತಿನ ಒಂದು 2ನೇ ಪ್ರಶ್ನೆ ಹೇಗಿದೆ, ಇತ್ತೀಚೆಗೆ ನಿಧನ ಹೊಂದಿದ ಶತಾಯುಷಿ ಆನೆಯ ಹೆಸರು ಏನು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. A ವತ್ಸಲ, B ಸುಮಿತ್ರೆ, C ಸೀತಾ, D ಅರ್ಜುನ. ನಿಮ್ಮ ಉತ್ತರ ವತ್ಸಲ ಆಗ್ಬೇಕು. ಸಾಮಾನ್ಯವಾಗಿ ಆನೆಗಳು 70 ವರ್ಷ ಬದುಕಿದ್ರೆ ಈ ಆನೆ 100 ವರ್ಷ ಬದುಕಿದೆ. ಶತಾಯುಷಿ ಅಂದ್ರೆ 100 ವರ್ಷ. ಹಾಗಾಗಿ ಇದೊಂದು ವಿಶೇಷತೆ ಆಗುತ್ತೆ. ಹಾಗಾಗಿ ನಾನು ಈ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀನಿ. ಯಾಕಂದ್ರೆ ಮುಂಬರುವಂತಹ ಪರೀಕ್ಷೆಗಳಲ್ಲಿ PC PSI ಇತರ ಪರೀಕ್ಷೆಗಳಲ್ಲಿ ಕೇಳುವ ಸಂಭವನೀಯತೆ ಅತಿ ಹೆಚ್ಚಿದೆ. ಹಾಗಾಗಿ ನಾನು ಈ ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೀನಿ. ಬನ್ನಿ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೋಡಿ, ಇದು ಎಲ್ಲಿ ವಾಸ ಮಾಡ್ತಾ ಇತ್ತು, ಎಲ್ಲಿ ನೆಲೆಗೊಂಡಿತ್ತು ಅನ್ನೋದಾದ್ರೆ ಈ ಆನೆ ಮಧ್ಯಪ್ರದೇಶದ ಪನ್ನಾ ಅಭಯಾರಣ್ಯದಲ್ಲಿ ದೀರ್ಘಕಾಲಿಕ ವಾಸ. ಎಲ್ಲಿ? ಮಧ್ಯಪ್ರದೇಶದ ಪನ್ನಾ ಅಭಯಾರಣ್ಯ. ಇದು ನೆನಪಿರ್ಬೇಕು ನಿಮಗೆ. ಅಭಯಾರಣ್ಯ ಹುಲಿ ಅಭಯಾರಣ್ಯದ ಎನೋಟಾ ಶ್ರೇಣಿಯಲ್ಲಿ ಶಿಬಿರದಲ್ಲಿ ಪ್ರವಾಸಿಗರ ಆಕರ್ಷಣೆಯಾಗಿದ್ದ ಏಷ್ಯಾದ ಅತ್ಯಂತ ಹಿರಿಯ ಆನೆ ವತ್ಸಲ ಸಾವನ್ನಪ್ಪಿದೆ. ಏಷ್ಯಾದ ಅತ್ಯಂತ ಹಿರಿಯ ಆನೆ ನೆನಪಿರ್ಬೇಕು ನಿಮಗೆ. ಎಲ್ಲಿ ಅನ್ನೋದಾದ್ರೆ ಪನ್ನಾ ಅಭಯಾರಣ್ಯದಲ್ಲಿ ವಾಸ ಇತ್ತು. ಅದು ಸುಮಾರು 100 ವರ್ಷಗಳಿಗಿಂತ ಹೆಚ್ಚು ವಯಸ್ಸಾಗಿದ್ದು ದೀರ್ಘಕಾಲದವರೆಗೆ ಪನ್ನಾ ಕಾಡಿನಲ್ಲಿಯೇ ವಾಸವಿತ್ತು. ಇತ್ತೀಚಿನ ದಿನಗಳಲ್ಲಿ ವತ್ಸಳ ಮುಂಭಾಗದ ಕಾಲ್ಬೆರಡು ಉಗುರುಗಳು ಗಾಯಗೊಂಡು ದಿನೇ ದಿನೇ ನಿತ್ರಣ ಆಗ್ತಾ ಇತ್ತು. ಅಂದ್ರೆ ಗಾಯಗೊಂಡಿತ್ತು ಅದರ ಮುಂಭಾಗದ ಒಂದು ಕಾಲ್ಬೆರಳುಗಳಲ್ಲಿ.
ಒತ್ಸಲ ಇನೌಟ ಪ್ರದೇಶದ ಕೈರಯ್ಯಾನ್ ನಾಲಾ ಬಳಿ ಮಲಗಿರುತ್ತಿತ್ತು. ಕೊನೆಗೆ ಅಲ್ಲಿಯೇ ಮಂಗಳವಾರ 1:30 ವೇಳೆಗೆ ಕೊನೆಯುಸಿರೆಳೆದಿದೆ ಅನ್ನುವಂತಹ ಮಾಹಿತಿ ದೊರೆತಿದೆ. ಜೊತೆಗೆ ಕಳೆದ 1970ರಲ್ಲಿ ಕೇರಳದ ನಿಲಂಬೂರ್ನ ಕಾಡಿನಿಂದ ಒತ್ಸಳನ್ನು ಮಧ್ಯಪ್ರದೇಶಕ್ಕೆ ಕರೆತರಲಾಗಿತ್ತು. ಅಂದ್ರೆ 1971ರಲ್ಲಿ ಕೇರಳದಿಂದ ಇಲ್ಲಿಗೆ ಮಧ್ಯಪ್ರದೇಶಕ್ಕೆ ತರಲಾಗಿತ್ತು. ಮೊದಲು ನರ್ಮದಾಪುರಂನಲ್ಲಿ ಇರಿಸಲಾಯಿತು. ನಂತರ ಪನ್ನಾ ಹುಲಿ ಅಭಯಾರಣ್ಯಕ್ಕೆ ಸ್ಥಳಾಂತರ ಮಾಡಲಾಯಿತು ಅಂತೇಳಿ ಕೊಟ್ಟಿದ್ದಾನೆ. ಜೊತೆಗೆ ಕರಯ್ಯಾನ ನಾಲದಲ್ಲಿ ವಯಸ್ಸಾದಂತೆ ಪ್ರತಿದಿನ ಗಂಜಿ ಮುಂತಾದ ಮೃದುವಾದ ಆಹಾರ ನೀಡಲಾಗುತ್ತಿತ್ತು. ಇಷ್ಟೆಲ್ಲ ಮಾಹಿತಿ ಇದೆ. ನಿಮಗೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ನಾವು ನೋಡೋದಾದ್ರೆ ಏಷ್ಯಾದ ಅತಿ ದೀರ್ಘಕಾಲವಾಗಿ ಬದುಕಿರುವಂತಹ ಅತಿ ವಯಸ್ಸಾದಂತಹ ಆನೆ ಯಾವುದು, ಶತಾಯುಷಿ ಆನೆ ಯಾವುದು ಅಂತ ಹೇಳಿ ಕೇಳ್ತಾರೆ. ನಿಮಗೆ ಅದರ ಹೆಸರು ನೆನಪಿರಬೇಕು, ವತ್ಸಲ ಅಂತೇಳಿ. ಎಲ್ಲಿ ಕಂಡು ಬರುತ್ತೆ ಅನ್ನೋದಾದ್ರೆ ಪನ್ನಾ ಅಭಯಾರಣ್ಯ. ಇದು ಎಲ್ಲಿ ಕಂಡು ಬರುತ್ತೆ, ಯಾವ ರಾಜ್ಯದಲ್ಲಿ ಅನ್ನೋದಾದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರುತ್ತೆ. ಇದು ಈ 3 ಪಾಯಿಂಟ್ ನಿಮ್ಗೆ ನೆನಪಿರ್ಬೇಕಾಗುತ್ತೆ. ಹಾಗಾದ್ರೆ ಈ ಆನೆಯ ಬಗ್ಗೆ ಹಲವಾರು ಪರೀಕ್ಷೆಗಳ ಪ್ರಶ್ನೆ ಕೇಳ್ತಾರೆ. ಸ್ವಲ್ಪ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಆನೆ ಚಿತ್ರ ಇದೆ. ಪ್ರಾಣಿಶಾಸ್ತ್ರದ ಪ್ರಕಾರ ಆನೆ ಸಸ್ತನಿ ವರ್ಗಗಳಲ್ಲಿ ಪ್ರೊಬೋಸಿಡಿಯಾ ಉಪವರ್ಗದ ಒಂದು ಕುಟುಂಬಕ್ಕೆ ಸೇರಿದೆ. ಈ ಆನೆ ಇದೆಯಲ್ಲ, ಪ್ರೊಬೋಸಿಡಿಯಾ ಎನ್ನುವಂತಹ ಒಂದು ಉಪವರ್ಗದ ಪ್ರಾಣಿಯಾಗಿದೆ. ಇದು ಜಗತ್ತಿನಲ್ಲಿ ನೆಲದ ಮೇಲೆ ವಾಸಿಸುವ ಸಸ್ತನಿಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಅತಿ ದೊಡ್ಡದು. ಭೂ ಅನ್ನೋದಕ್ಕಿಂತ ನೆಲವಾಸಿಗಳಲ್ಲಿ ಅತಿ ದೊಡ್ಡ ಪ್ರಾಣಿ ಯಾವುದು ಅಂದ್ರೆ ಆನೆ. ಜೊತೆಗೆ ಪ್ರಾಣಿಗಳಲ್ಲಿ ಅತಿ ದೊಡ್ಡದು. ಅಲ್ಲದೆ ನೆಲದ ಮೇಲೆ ಪ್ರಾಣಿಗಳಲ್ಲಿ ಆನೆಯ ಗರ್ಭಾವಸ್ಥೆ ಕಾಲ ಎಲ್ಲಕ್ಕಿಂತ ದೀರ್ಘ. ಅಂದ್ರೆ ನಿಮ್ಗೆ ಇನ್ನೊಂದು ಪಾಯಿಂಟ್ ನೆನಪಿರ್ಬೇಕು. ಈಗಾಗಲೇ ಏಳಿಗೆಗಳು ಕೊಟ್ಟು ಈ ಪ್ರಶ್ನೆಯನ್ನು UPSC ಮತ್ತು KPSC ಈಗಾಗಲೇ ಕೇಳಿದೆ. ಹಾಗಾಗಿ ಈ ಪಾಯಿಂಟ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಲದ ಮೇಲೆ ವಾಸಿಸುವ ಅತಿ ದೊಡ್ಡ ಪ್ರಾಣಿ ಅಂದ್ರೆ ಆನೆ ಅನ್ನೋದಾಯ್ತು ಒಂದು ಪಾಯಿಂಟ್. ಇನ್ನು ಎರಡನೇ ಪಾಯಿಂಟ್ ಅನ್ನೋದಾದ್ರೆ ಅತಿ ಹೆಚ್ಚು ದೀರ್ಘಕಾಲ ಗರ್ಭಾವಸ್ಥೆ ಹೊಂದಿರುವಂತಹ ಪ್ರಾಣಿ ಸಹ ಆನೆ. ಎಷ್ಟು ಅವಧಿ ಅನ್ನೋದಾದ್ರೆ 22 ತಿಂಗಳು. ಎಷ್ಟು? 22 ತಿಂಗಳು. ಇದೊಂದು ನೆನಪಿರ್ಬೇಕು ನಿಮಗೆ. ನೆಲವಾಸಿ ಮತ್ತು ಗರ್ಭಾವಸ್ಥೆಯಲ್ಲಿ ಅತಿ ದೀರ್ಘ ಗರ್ಭಾವಸ್ಥೆ ಹೊಂದಿರುವಂತಹ ಪ್ರಾಣಿ, ಅದು 22 ತಿಂಗಳು. ಹುಟ್ಟಿದಾಗ ಆನೆ ಮರಿಯು 120 kg ತೂಗುತ್ತಂತೆ. ಹುಟ್ಟಿದಾಗ್ಲೇ ಆನೆ ಮರಿಯ ತೂಕ 20 kg. ಇದು ಸರಿಸುಮಾರು ಸಾಮಾನ್ಯವಾಗಿ ಸರಾಸರಿ 70 ವರ್ಷ ಬದುಕುತ್ತೆ ಆನೆ. ವತ್ಸಲ 100 ವರ್ಷ ಬದುಕಿತ್ತಲ್ಲ, ಹಾಗಾಗಿ ವಿಶೇಷತೆ ಇರುತ್ತೆ. ಹಾಗಾಗಿ ಈ ಮಾಹಿತಿಯನ್ನು ಕೊಡಲಾಗಿದೆ. ಜೊತೆಗೆ ಸರಾಸರಿ ಆನೆಗಳು 70 ವರ್ಷ ಬದುಕ್ತವೆ, ಆಯುಷನ್ನ ಹೊಂದಿರ್ತವೆ ಅನ್ನುವಂತಹ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಇನ್ನೊಂದು ಸ್ವಲ್ಪ ವಿಶೇಷ ಮಾಹಿತಿ ಇದೆ, ನೋಡೋಣ. 5 ಕಿಲೋಗ್ರಾಂಗಳಷ್ಟು ತೂಕವಿರುವಂತಹ ಆನೆಯ ಮೆದುಳು ನೆಲದ ಮೇಲೆ ಯಾವುದೇ ಪ್ರಾಣಿಯ ಮೆದುಳಿಗಿಂತ ದೊಡ್ಡದು. ನೋಡಿ, 5 kg ಇರುತ್ತೆ ಮೆದುಳೆ 5 kg ಇರುತ್ತೆ ಆನೆದು. ಮತ್ತೆ ನೆಲದ ಮೇಲೆ ಯಾವುದೇ ಪ್ರಾಣಿಗೆ ಇಷ್ಟೊಂದು ತೂಕದ ಮೆದುಳು ಇರೋದಿಲ್ಲ. ಆನೆ ಅತಿ ಬುದ್ಧಿಶಾಲಿಯಾದ ಪ್ರಾಣಿ ಎಂದೇ ಹೆಸರಾಗಿದೆ, ಮತ್ತೆ ಬುದ್ಧಿಶಾಲಿ ಕೂಡ ಆಗಿದೆ. ದುಃಖ, ಆಟ, ಸಲಕರಣೆಗಳ ಉಪಯೋಗ, ಮಮಕಾರ ಮತ್ತು ತನ್ನರಿವುಗಳಲ್ಲಿ ಆನೆ ಜಾಣಾಕ್ಷತೆಯನ್ನ ಪ್ರದರ್ಶಿಸುತ್ತದೆ. ಈ ವಿಚಾರಗಳಲ್ಲಿ ಮಾನವರು ಸೇರಿದಂತೆ ಬುದ್ಧಿ ವಿಕಾಸಗೊಂಡ ಪ್ರಾಣಿಗಳೊಡನೆ ಸಾಮರ್ಥ್ಯವಿದೆ. ಇತರ ಪ್ರಾಣಿಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಆನೆಯು ಸಹ ಒಂದು ಬುದ್ಧಿವಂತ ಪ್ರಾಣಿ ಎನ್ನುವಂತಹ ಒಂದು ಹಿರಿಮೆಗೆ ಪಾತ್ರ ಆಗಿದೆ. ಇನ್ನು ಆನೆಯ ಕಿವಿ ಬಲು ಸೂಕ್ಷ್ಮ ಮತ್ತು ಆನೆಗಳ ವಾಸನ ಗ್ರಹಣ ಶಕ್ತಿ ಕೂಡ ಇದೆ. ನೋಡಿ, ಆನೆ ಕಿವಿ ಇದೆಯಲ್ಲ, ಮರದ ಆಕಾರದಿರುವಂತಹ ಆನೆ ಕಿವಿ ಅತಿ ಸೂಕ್ಷ್ಮ ಇರುತ್ತೆ. ಜೊತೆಗೆ ಆನೆಗೆ ವಾಸನ ಗ್ರಹಣ ಇದೆ, ಈ ಸ್ಮೆಲ್ ಏನು ಕೆಪಾಸಿಟಿ ತುಂಬಾ ಇದೆ ಎನ್ನುವಂತಹ ಮಾಹಿತಿ ಕೂಡ ನಿಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಅತಿ ಮುಖ್ಯವಾಗಿ ಪರೀಕ್ಷೆಗಳಲ್ಲಿ ಏನ್ ಕೇಳ್ತಾರೆ ಅನ್ನೋದಾದ್ರೆ ಈ ಪ್ರಾಜೆಕ್ಟ್ ಎಲಿಫೆಂಟ್ ಅಂತ ಹೇಳಿ ಕೇಳ್ತಾರೆ. ಪ್ರಾಜೆಕ್ಟ್ ಎಲಿಫೆಂಟ್ ಇದು 1992ರಲ್ಲಿ ಜಾರಿಗೆ ಬರುತ್ತೆ. ಇದು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಪ್ರಾರಂಭಿಸಿತು. ಇದನ್ನ ಯಾವುದು ಸ್ಥಾಪನೆ ಮಾಡಿತು ಅನ್ನೋದಾದ್ರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸೇರ್ಕೊಂಡು ಈ ಒಂದು ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ, ಆನೆ ಯೋಜನೆಯನ್ನ ಜಾರಿಗೆ ತರ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅನ್ನೋದಾದ್ರೆ ಭಾರತೀಯ ಆನೆ ಮತ್ತು ಅದರ ಆವಾಸ ಸ್ಥಾನಗಳನ್ನು ರಕ್ಷಿಸಲು ಮತ್ತು ಆನೆಗಳ ಸಂಖ್ಯೆಯನ್ನ ಉಳಿಸಿಕೊಳ್ಳಲು ಮೀಸಲಾದ ಆನೆ ಮೀಸಲುಗಳನ್ನು ಸ್ಥಾಪಿಸಲು ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಅಂದ್ರೆ ಯಾವ್ಯಾವ ಪ್ರದೇಶಗಳಲ್ಲಿ ಆನೆಗಳು ವಿತರಣೆ ಹೊಂದಿದವೋ ಅಥವಾ ಭೌಗೋಳಿಕ ಒಂದು ಪ್ರದೇಶದಲ್ಲಿ ಕಂಡು ಬರ್ತವೋ ಅವುಗಳ ಒಂದು ಸಂರಕ್ಷಣೆ ಮಾಡುವುದರ ಮೂಲಕ ಅವುಗಳ ಸಂತಾನೋತ್ಪತ್ತಿ ಹೆಚ್ಚಿಗೆ ಮಾಡಿಬಿಟ್ಟು ಅವುಗಳ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಒಂದು ಗುರಿಯನ್ನ ಈ ಪ್ರಾಜೆಕ್ಟ್ ಎಲಿಫೆಂಟ್ ಎನ್ನುವಂತಹ ಒಂದು ಪ್ರಾಜೆಕ್ಟ್
ಉದ್ದೇಶ ಹೊಂದಿದೆ. ಇದು 1992ರಲ್ಲಿ ಜಾರಿಗೆ ಬಂತು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಹಾಗಾದ್ರೆ ಎಲಿಫೆಂಟ್ ಪಾಪ್ಯುಲೇಷನ್ಸ್ ಇನ್ ಇಂಡಿಯಾ ಸ್ಟೇಟ್ ವೈಸ್ ಅನ್ನುವಂತಹ ಮಾಹಿತಿ ದೊರೆತಿದೆ. ನಿಮಗೆ ಏಳಿಗೆಗಳ ರೂಪದಲ್ಲಿ ಕೊಡಬಹುದು. ಹಾಗಾಗಿ ಈ ಮಾಹಿತಿಯನ್ನು ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಇಡೀ ದೇಶದಲ್ಲಿ ಹೈಯೆಸ್ಟ್ ಎಲಿಫೆಂಟ್ಸ್ ಅನ್ನ ಹೊಂದಿದೆ. ಎಷ್ಟು ಅನ್ನೋದಾದ್ರೆ 6395 ಆನೆಗಳಿದ್ದಾವೆ. ಇನ್ನು ಅಸ್ಸಾಂ ವಿಷಯಕ್ಕೆ ಬಂದ್ರೆ ಅಲ್ಲಿ 5828 ಆನೆಗಳಿದ್ದಾವೆ. ಇನ್ನು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದಂತೆ 3054 ಆನೆಗಳಿದ್ದಾವೆ. ಇನ್ನು ತಮಿಳುನಾಡಿಗೆ ಸಂಬಂಧಪಟ್ಟಂತೆ 3063 ಇದಾವೆ. ಇನ್ನು ಒಡಿಶಾ 1976, ಉತ್ತರಾಖಂಡ್ 1839, ಮೇಘಾಲಯ 1754. ಹೀಗೆ ನಿಮಗೆ ಆನೆಗಳ ಸ್ಟೇಟ್ ವೈಸ್ ಸಂಖ್ಯೆಯನ್ನ ಕೇಳ್ಬೋದು. ಹಾಗಾಗಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಒಂದು 4-5 ಟಾಪ್ ಅಲ್ಲಿ ಇರ್ತಕ್ಕಂಥ ಸ್ಟೇಟ್ಗಳ ಯಾವುವು ಮತ್ತು ಆ ಒಂದು ಸ್ಟೇಟ್ ಹೊಂದಿರುವಂತಹ ಆನೆಗಳ ಸಂಖ್ಯೆ ಎಷ್ಟು ಎನ್ನುವಂಥದ್ದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ಇಲ್ಲಿ ನಾನು ಎಲಿಫೆಂಟ್ ರಿಸರ್ವ್ಸ್ ಲಿಸ್ಟ್ ಇನ್ ಇಂಡಿಯಾ ಅಂತ ಹೇಳಿ ಕೊಟ್ಟಿದ್ದೇನೆ. ಇದು 33 ಎಲಿಫೆಂಟ್ ರಿಸರ್ವ್ಸ್ ಇನ್ ಇಂಡಿಯಾ ಗಿವನ್ ಬಿಲೋ ಅಂತ ಕೊಟ್ಟಿದ್ದೀನಿ. ಅಂದ್ರೆ ದೇಶದಲ್ಲಿ 33 ಆನೆ ಸಂರಕ್ಷಿತ ಅಭಯಾರಣ್ಯಗಳಿದಾವೆ ಅನ್ನುವಂಥ ಮಾಹಿತಿ ಇದೆ. ಅದರಲ್ಲಿ ಕರ್ನಾಟಕದಲ್ಲಿ ಯಾವುದಿದೆ ಅನ್ನೋದಾದ್ರೆ ಮೈಸೂರು ಎಲಿಫೆಂಟ್ ರಿಸರ್ವ್ ಅಂತ ಹೇಳಿ ಒಂದಿದೆ, ಆನೆ ಸಂರಕ್ಷಿತ ಪ್ರದೇಶ. ಇನ್ನು ಕೇರಳದಲ್ಲಿ ವೈನಾಡ್ ಎಲಿಫೆಂಟು, ನಿಲಂಬೂರು, ಅಣ್ಣಾಮುಡಿ ಮತ್ತೆ ಪೆರಿಯಾರ್ ಇದೆ. ಇವೆಲ್ಲ ಕೇರಳಕ್ಕೆ ಸಂಬಂಧಪಟ್ಟಿದ್ರೆ. ಇನ್ನು ನಾಗಾಲ್ಯಾಂಡ್ನಲ್ಲಿ ಇಂಟಾಂಕ್ಯೈ ಎಲಿಫೆಂಟ್ ರಿಸರ್ವ್ ಇದೆ. ಮೇಘಾಲಯದಲ್ಲಿ ಗಾರೋ ಹಿಲ್ಸ್ ಎಲಿಫೆಂಟ್ ರಿಸರ್ವ್ ಇದೆ. ಇನ್ನು ಮೇಘಾಲಯದಲ್ಲಿ ಕಾಸಿ ಹಿಲ್ಸ್ ಎಲಿಫೆಂಟ್ ರಿಸರ್ವ್ ಇದೆ. ಇನ್ನು ಉತ್ತರಾಖಂಡದಲ್ಲಿ ಶಿವಾಲಿಕ್ ಎಲಿಫೆಂಟ್ ರಿಸರ್ವ್ ಇದೆ. ಉತ್ತರ ಪ್ರದೇಶದಲ್ಲಿ ಯುಪಿ ಎಲಿಫೆಂಟ್ ರಿಸರ್ವ್, ತೆರಾಯಿ ಎಲಿಫೆಂಟ್ ರಿಸರ್ವ್ ಇದೆ. ಇನ್ನು ವೆಸ್ಟ್ ಬೆಂಗಾಲ್ ಅಲ್ಲಿ ಮಯೂರ್ ಜನ್ ಎಲಿಫೆಂಟ್ ರಿಸರ್ವ್, ಈಸ್ಟರ್ನ್ ದೋರಸ್ ಎಲಿಫೆಂಟ್ ರಿಸರ್ವ್ ಇದೆ. ಇವುಗಳು ಒಂದೇ ಸಪ್ರೇಟ್ ಕೇಳ್ಬೋದು, ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಯಾವ್ಯಾವ ಅಭಯಾರಣ್ಯಗಳು ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಅನ್ನೋದು. ಹಾಗಾಗಿ ನಿಮ್ಗೆ ಇದು ಗೊತ್ತಿರಬೇಕಾಗುತ್ತೆ. ಪ್ರಶ್ನೆ, ಇನ್ನೊಂದು ಪ್ರಶ್ನೆ ಹೇಗಿದೆ, ಸಿ ಫ್ಲಡ್ ಉಪಕ್ರಮವು ಯಾವ ಸಚಿವಾಲಯ ಜಾರಿಗೆ ತಂದಿದೆ ಎನ್ನುವಂತಹ ಮಾಹಿತಿ ಇದೆ. ಕ್ವಶನ್ ಕೇಳಿದ್ದಾರೆ. ಆನ್ಸರ್ ಸಿ ಗಿದಾವೆ. ಎ ಕೇಂದ್ರ ಜಲಶಕ್ತಿ ಸಚಿವಾಲಯ, ಬಿ ಹವಾಮಾನ ಬದಲಾವಣೆ ಸಚಿವಾಲಯ, ಸಿ ಗೃಹ ಸಚಿವಾಲಯ, ಡಿ ಪರಿಸರ ಸಚಿವಾಲಯ. ನಿಮ್ಮ ಉತ್ತರ ಕೇಂದ್ರ ಜಲಶಕ್ತಿ ಸಚಿವಾಲಯ ಅಂತೇಳಿ ಗೊತ್ತಾಗಬೇಕು. ಕೇಂದ್ರ ಜಲಶಕ್ತಿ ಸಚಿವಾಲಯ. ಈ ಕೇಂದ್ರ ಜಲಶಕ್ತಿ ಸಚಿವ CR ಪಾಟೀಲ್ ಅವರು ಏಕೀಕೃತ ಪ್ರವಾಹ ಮುನ್ಸೂಚನೆ ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ. ಸಿ ಫ್ಲಡ್ ಇದು ವೆಬ್ ಆಧಾರಿತ ಪ್ರವಾಹ ಮುನ್ಸೂಚನಾ ವೇದಿಕೆಯಾಗಿದೆ. ಇದು ಪ್ರವಾಹ ಮುನ್ಸೂಚನಾ ವೇದಿಕೆಯಾಗಿದೆ. ಇದು ಗೊತ್ತಿರ್ಬೇಕು ನಿಮ್ಗೆ. ಪ್ರವಾಹ ಮುನ್ಸೂಚನಾ ವೇದಿಕೆ, ಪ್ರವಾಹ ಮುನ್ಸೂಚನಾ ವೇದಿಕೆ. ಇದು ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸಂಸ್ಥೆಗಳಿಂದ ಪ್ರವಾಹ ಮಾದರಿಯ ಉತ್ಪನ್ನಗಳನ್ನು ಸಂಯೋಜಿಸಿ ವಿಪತ್ತು ನಿರ್ವಹಣಾಧಿಕಾರಿಗಳ ಸಮಗ್ರ ನಿರ್ಧಾರದ ಬೆಂಬಲ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅನ್ನೋದಾದ್ರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ CDAC ಅಂತ ಹೇಳಿ ಪುಣೆ ಇದೆ. ಸೂಪರ್ ಕಂಪ್ಯೂಟರ್ ತಯಾರು ಮಾಡುತ್ತಲ್ಲ ಆ ಒಂದು ಸಂಸ್ಥೆ CDAC, ಇದು ಪುಣೆಯಲ್ಲಿದೆ. ಜೊತೆಗೆ ಕೇಂದ್ರ ಜಲ ಆಯೋಗ ಮತ್ತೆ ರಾಷ್ಟ್ರೀಯ ದೂರ ಸಂವೇದಿ ಕೇಂದ್ರ, ಈ 3 ಸಂಸ್ಥೆಗಳು ಒಡಗೂಡಿ ಈ ಸಿ ಫ್ಲಡ್ ಎನ್ನುವಂತಹ ಒಂದು ಉಪಕ್ರಮವನ್ನ ಜಾರಿಗೆ ತಂದಿದ್ದಾವೆ. ಯೋಜನೆಯ ಕಾರ್ಯಗತಗೊಳಿಸುವಿಕೆ ಯಾರು? ಯೋಜನೆಯನ್ನು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್, ನ್ಯಾಷನಲ್ ಕಂಪ್ಯೂಟಿಂಗ್ ಮಿಷನ್ ಅಂತ ಇದೆಯಲ್ಲ, ಅದರ ಅಡಿಯಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಜಂಟಿಯಾಗಿ ಮುನ್ನಡೆಸಲಾಗುತ್ತದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ವಿಜ್ಞಾನ ತಂತ್ರಜ್ಞಾನ ಇಲಾಖೆ ಎರಡು ಸೇರ್ಕೊಂಡು ಈ ಯೋಜನೆಯನ್ನ ಜಾರಿಗೊಳಿಸ್ತಾ ಇದಾವೆ. ಹಾಗಾದ್ರೆ ಸಿ ಫ್ಲಡ್ ತಾಂತ್ರಿಕ ಒಂದು ಉಪಕ್ರಮದ ಲಕ್ಷಣಗಳೇನು ಅನ್ನೋದನ್ನ ನೋಡೋದಾದ್ರೆ, ಇದು ಪ್ರವಾಹದ ಸನ್ನಿವೇಶಗಳನ್ನು ಅನುಕರಿಸಲು ಸುಧಾರಿತ 2D ಹೈಡ್ರೋನಾಮಿಕ್ ಮಾಡೆಲಿಂಗ್ ಅನ್ನ ಬಳಸುತ್ತದೆ. 2D ತಂತ್ರಜ್ಞಾನವನ್ನು ಬಳಸ್ಕೊಂಡ್ಬಿಟ್ಟು ಈ ಪ್ರವಾಹದ ಮುನ್ಸೂಚನೆಯನ್ನ ಜನತೆಗೆ ತಿಳಿಸುತ್ತೆ. ಪುಣೆಯ CDS ನಲ್ಲಿ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಮೂಲಸೌಕರ್ಯ ಬಳಸಿಕೊಂಡು ಮಹಾನದಿ ಬೇಸಿನ್ಗೆ ಸಿಮ್ಯುಲೇಷನ್ ಬಳಸುತ್ತದೆ. ಮಹಾನದಿ ಬೇಸಿನ್ ನಲ್ಲಿ ಏನ್ ಪ್ರವಾಹಕ್ಕೆ ತುತ್ತಾಗುತ್ತಲ್ಲ, ಆ ಒಂದು ತುತ್ತಾಗುವಂತಹ ಪ್ರದೇಶದಲ್ಲಿ ಈ 2D ತಂತ್ರಜ್ಞಾನದ ಮೂಲಕ ಪ್ರವಾಹದ ಮುನ್ಸೂಚನೆಯನ್ನು ತಿಳಿಸುತ್ತೆ. ಇನ್ನು ರಾಷ್ಟ್ರೀಯ ಜಲ ವಿಜ್ಞಾನ ಯೋಜನೆ ಅಡಿಯಲ್ಲಿ ನ್ಯಾಷನಲ್ NRSC ಅಭಿವೃದ್ಧಿಪಡಿಸಿದ ಗೋದಾವರಿ ಮತ್ತು ತಾಪಿ ಜಲಾನಯನ ಪ್ರದೇಶಗಳಿಗೆ ಪ್ರವಾಹ ಮುನ್ಸೂಚನೆಯ ಔಟ್ಪುಟ್ಗಳನ್ನ ಸಂಯೋಜಿಸುತ್ತದೆ. ಭವಿಷ್ಯದ ಯೋಜನೆಗಳಲ್ಲಿ ಭಾರತಾದ್ಯಂತ ಎಲ್ಲ ಪ್ರಮುಖ ನದಿ ಜಲಾನಯನ ಪ್ರದೇಶಗಳಿಗೆ ವ್ಯಾಪ್ತಿಯನ್ನು ವಿಸ್ತರಿಸುವಂತೆ ಸೇರಿದೆ. ಈಗ ಮಹಾನದಿ ಮತ್ತು ಯಾವುದು
ತಾಪಿ ಮತ್ತು ಗೋದಾವರಿ ಒಂದು ನದಿಗಳಲ್ಲಿ ಉಂಟಾಗುವಂತಹ ಪ್ರವಾಹದ ಮುನ್ಸೂಚನೆಗಳನ್ನ ನಿಯಂತ್ರಣ ಮಾಡೋಕ್ಕಾಗಿ ಈ ಸಿ ಫ್ಲಡ್ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ, ಉಪಕ್ರಮ ಜಾರಿಗೊಳಿಸಲಾಗಿದೆ. ಮುಂದಿನ ಒಂದು ದಿನಮಾನಗಳಲ್ಲಿ ದೇಶದ ಎಲ್ಲ ನದಿಗಳಿಗೆ ಸಹ ಈ ಸಿ ಫ್ಲಡ್ ಅನ್ನು ಉಪಕ್ರಮವನ್ನು ಅಳವಡಿಸಿ ಪ್ರವಾಹವನ್ನು ನಿಯಂತ್ರಣ ಮಾಡುವಂತಹ ಉದ್ದೇಶವನ್ನ ಭಾರತ ಸರ್ಕಾರ ಹೊಂದಿದೆ. ಹಾಗಾದ್ರೆ ಇದರ ಇಂಪಾರ್ಟೆನ್ಸ್ ಏನು ಅನ್ನೋದಾದ್ರೆ, ಇದು ಸ್ಥಳೀಯ ಮಟ್ಟದಲ್ಲಿ ಮುಂಚಿನ ಎಚ್ಚರಿಕೆಯನ್ನ ಮುಂಜಾಗ್ರತೆಯನ್ನ ಮೊದಲೇ ಮಾಹಿತಿಯನ್ನ ನೀಡುತ್ತೆ. ಇದು ವಿಪತ್ತು ಪ್ರಕ್ರಿಯೆ ಅಧಿಕಾರಿಗಳಿಗೆ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನ ಸುಧಾರಿಸುತ್ತದೆ. ಅಂದ್ರೆ ಪ್ರವಾಹ ನಿಯಂತ್ರಣ ಮಾಡುವ ಸಂದರ್ಭದಲ್ಲಿ ವಿಪತ್ತು ನಿರ್ವಹಣಾ ಅಧಿಕಾರಿಗಳು ಈ ಮುಂಚಿತವಾಗಿಯೇ ಆ ಪ್ರದೇಶದ ಜನತೆಗೆ ಒಂದು ಮಾರ್ಗಸೂಚಿಯನ್ನ, ಒಂದು ಎಚ್ಚರಿಕೆಯನ್ನು ಸೂಚಿಸಲು ಇದು ನೆರವಾಗುತ್ತೆ. ಇದು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತುರ್ತು ಪ್ರತಿಕ್ರಿಯೆ ಇದೆಯಲ್ಲ, NDAM ಪೋರ್ಟಲ್ಗೆ ಮುನ್ಸೂಚನೆಗಳನ್ನ ನೀಡುವಲ್ಲಿ ಸಹಕರಿಸುತ್ತೆ. ಇದು ಸಾರ್ವಜನಿಕ ಜಾಗೃತಿ, ಪೂರ್ವಭಾವಿ ಮತ್ತು ನಿರ್ವಹಣೆಯನ್ನು ಉತ್ತೇಜಿಸುತ್ತೆ. ಪ್ರವಾಹ ಅಪಾಯಗಳನ್ನು ತಗ್ಗಿಸಲು ಎಲ್ಲ ನದಿ ಜಲಾನಯನ ಪ್ರದೇಶಗಳ ಪ್ರವಾಹ ಅಧ್ಯಯನವನ್ನು ಯೋಜಿಸಲು ಈ ಒಂದು ಸಿ ಫ್ಲಡ್ ಉಪಕ್ರಮ ಜಾರಿಯಲ್ಲಿ ಬಂದಿದೆ. ಇದು ನಿಮ್ಗೆ ಗೊತ್ತಿರಬೇಕು. ನೀವು ಪ್ರಬಂಧಗಳಲ್ಲಿ ಕೂಡ ಬಳಸಬಹುದು, ಜೊತೆಗೆ ನಿಮ್ಮ ಆನ್ಸರ್ ರೈಟಿಂಗ್ ಅಲ್ಲಿ ಈ ಒಂದು ಉಪಕ್ರಮವನ್ನು ಬಳಸಬಹುದು. ಜೊತೆಗೆ ನಿಮಗೆ ಡೈರೆಕ್ಟ್ ಆಗಿ KPSC ಅಥವಾ UPSC ಅಥವಾ ಇತರ ಎಕ್ಸಾಮ್ಗಳಲ್ಲಿ ಸಿ ಫ್ಲಡ್ ಅನ್ನುವಂತಹ ಒಂದು ಉಪಕ್ರಮ ಏನು ಅಂತೇಳಿ ಸಹ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು. ಪ್ರಸ್ತುತ ಭಾರತದಲ್ಲಿರುವಂತಹ ದಲೈ ಲಾಮಾ ಇದರಲ್ಲ, ದಲೈ ಲಾಮಾರವರು ಎಷ್ಟನೆಯವರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದೀನಿ. ಪ್ರಶ್ನೆ ಉತ್ತರಗಳು ಹೀಗಿದೆ. ಆಪ್ಷನ್ ಎ ನಲ್ಲಿ 13ನೇವರು, ಬಿ ನಲ್ಲಿ 14ನೇವರು, ಸಿ 15ನೇವರು, ಡಿ 16ನೇವರು. ನಿಮ್ಮ ಉತ್ತರ 14ನೇವರು ಅಂತ ಆಗ್ಬೇಕು. ಇತ್ತೀಚೆಗೆ 14ನೇ ದಲೈ ಲಾಮಾರವರು ತಮ್ಮ ಭವಿಷ್ಯದ ಪುನರ್ಜನ್ಮವನ್ನ ಗುರುತಿಸುವ ಏಕೈಕ ಪ್ರಾಧಿಕಾರ ಗಾರ್ಡನ್ ಪ್ರೋಡಾಂಗ್ ಟ್ರಸ್ಟ್ ಎಂದು ದೃಢಪಡಿಸಿದರು. ಇವರು 14ನೇ ದಲೈ ಲಾಮಾ ಅಂತ ನಿಮ್ಗೆ ಗೊತ್ತಿರಬೇಕು. ದಲೈ ಲಾಮಾ ಹಾಗಾದ್ರೆ ಈ ಗಾರ್ಡನ್ ಪ್ರೋಡಾಂಗ್ ಇತ್ತೀಚೆಗೆ ಸುದ್ದಿಯಲ್ಲಿ ಇತ್ತು, ಹಾಗಾಗಿ ಈ ಒಂದು ವಿಚಾರವನ್ನ ನಾನು ತೆಗೆದುಕೊಂಡಿದ್ದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಇದು ಹೈ ಯೀಲ್ಡಿಂಗ್ ಟಾಪಿಕ್ ಆಗುತ್ತೆ. ಇದನ್ನು 2011ರಲ್ಲಿ ಭಾರತದ ಧರ್ಮಶಾಲಾದಲ್ಲಿ ನೋಂದಾಯಿಸಲಾಗಿದೆ. ಇದು ದಲೈ ಲಾಮಾ ಅವರ ಪುನರ್ಜನ್ಮವನ್ನು ಗುರುತಿಸುವ ಕಾರ್ಯವನ್ನು ನಿರ್ದಿಷ್ಟವಾಗಿ ಹೊಂದಿದೆ. ಏನು ಪುನರ್ಜನ್ಮ ಅಂತ ಹೇಳಿ ಕರೀತಾರಲ್ಲ, ಆ ಒಂದು ಕಾರ್ಯವನ್ನ, ಆ ಒಂದು ಪ್ರಕ್ರಿಯೆಯನ್ನು ನಡೆಸುವಲ್ಲಿ ಈ ಒಂದು ಗಾರ್ಡನ್ ಪ್ರೋಡಾಂಗ್ ಎನ್ನುವಂತಹ ಒಂದು ಏನು ಟ್ರಸ್ಟ್ ಇದೆಯಲ್ಲ, ಅದು ಆ ಕೆಲಸವನ್ನು ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಮೂಲ ಗಾರ್ಡನ್ ಪ್ರೋಡಾಂಗ್ ಮೂಲತಃ ಟಿಬೆಟ್ನ ಸ್ವಾಯತ್ತ ಪ್ರದೇಶದ ರಾಜಧಾನಿ ಲಾಸ್ನಲ್ಲಿರುವಂತಹ ಡ್ರೈಪುಂಗ್ ಮಠದಲ್ಲಿ ದಲೈ ಲಾಮಾಗಳ ವಸತಿ ನಿವಾಸವನ್ನು ಉಲ್ಲೇಖಿಸುತ್ತದೆ. ಅಂದ್ರೆ ಟಿಬೆಟ್ನಲ್ಲಿ ಈ ಒಂದು ದಲೈ ಲಾಮಾಗಳ ಮತ್ತೆ ಏನು ಬೌದ್ಧ ಧರ್ಮದ ಒಂದು ಗುರುಗಳ ಒಂದು ಸಂಬಂಧಪಟ್ಟಂತಹ ಒಂದು ಟ್ರಸ್ಟ್ ಆಗಿದೆ. ಇನ್ನು ನಂತರ 1959ರಲ್ಲಿ ಭಾರತಕ್ಕೆ ಪಲಾಯನ ಮಾಡಿದ 14ನೇ ದಲೈ ಲಾಮಾ ನಂತರ ಸ್ಥಾಪಿಸಲಾದ ಟಿಬೆಟಿಯನ್ ಸರ್ಕಾರ ಗಡಿಪಾರು ಎಂಬ ಪದಕ್ಕೆ ಅದರ ಬದಲಿಯಾಗಿ ಈ ಪದವನ್ನ ಬಳಸಿದ್ರಂತೆ. ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ, 1959ರಲ್ಲಿ ಭಾರತಕ್ಕೆ ಬರ್ತಾರೆ ದಲೈ ಲಾಮಾ. ಯಾವಾಗ ಬಂದ್ರು ಅಂತ ಹೇಳಿ ಕೂಡ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಯಾವಾಗ ಬರ್ತಾರೆ ಅವರು? 1959ರಲ್ಲಿ ಬರ್ತಾರೆ. ಇವರು 1935ರಲ್ಲಿ ಟಿಬೆಟ್ನಲ್ಲಿ ಜನಿಸಿದ 14ನೇ ದಲೈ ಲಾಮಾ 1940ರಲ್ಲಿ 4-5 ವರ್ಷ ವಯಸ್ಸಿನಲ್ಲಿ ಅಧಿಕೃತವಾಗಿ ಸಿಂಹಾರೋಹಣ ಮಾಡಿದರು. ಇವರು 1935ರಲ್ಲಿ ಜನಿಸ್ತಾರೆ. ಇವರು 1940ರಲ್ಲೇ 4ರಿಂದ 5ನೇ ವರ್ಷದಲ್ಲಿ ಇರುವಾಗಲೇ ಈ ಒಂದು ಗುರು ಪಟ್ಟವನ್ನ ಅಥವಾ ಆ ಒಂದು ಜವಾಬ್ದಾರಿಯನ್ನ ತಗೊಳ್ತಾರೆ. 1959ರ ನಂತರ ಚೀನಾದ ಒಳಗೊಳ್ಳುವಿಕೆ. ಟಿಬೆಟ್ ಚೀನಾದ ನಿಯಂತ್ರಣಕ್ಕೆ ಬಂದ ನಂತರ ದಲೈ ಲಾಮಾ ಸೇರಿದಂತೆ ಉನ್ನತ ಲಾಮಾಗಳ ಪುನರ್ಜನ್ಮಗಳನ್ನು ಅನುಮೋದಿಸುವ ಅಥವಾ ತಿರಸ್ಕರಿಸುವ ಅಧಿಕಾರ ಚೀನಾ ಸರ್ಕಾರ ಪ್ರತಿಪಾದಿಸಿತು. ಅಂದ್ರೆ ನೆಕ್ಸ್ಟ್ ಬರುವಂತವರು ಯಾರು, ಯಾವ ಒಂದು ಲಾಮಾಗಳನ್ನ ನಾವು ನಿಯೋಜನೆ ಮಾಡ್ಬೇಕೆನ್ನುವಂತ ಅಧಿಕಾರ ಚೀನಿಗಳ ಹಿಡಿತಕ್ಕೆ ಹೋಗ್ತಾ ಇತ್ತು. ಹಾಗಾಗಿ ಇದನ್ನ ಗಾರ್ಡನ್ ಪ್ರೋಡಾಂಗ್ ಎನ್ನುವಂತಹ ಒಂದು ಉಪಕ್ರಮವನ್ನು ತರ್ತಾನೆ. ಚೀನಾದ ಅಧಿಕಾರಿಗಳು ವಿವಾದಾತ್ಮಕ ಗೋಲ್ಡನ್ ಹರ್ನ್ ವಿಧಾನವನ್ನು ಪರಿಚಯಿಸಿದರು. ಇದು ಪುನರ್ಜನ್ಮಗಳನ್ನ ಅನುಮೋದಿಸುವ ಅಧಿಕಾರಕ್ಕೆ ರಾಜಿ ನೀಡಿತು. ಆದರೆ ಅನೇಕ ಟಿಬೆಟಿಯನ್ನರು ಇದನ್ನು ತಿರಸ್ಕರಿಸ್ತಾರೆ. ಅಂದ್ರೆ ಗೋಲ್ಡನ್ ಹರ್ನ್ ಎನ್ನುವಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದ್ಬಿಟ್ಟು ಅಲ್ಲಿಂದ ಲಾಮಾಗಳನ್ನ ಸೆಲೆಕ್ಟ್ ಮಾಡುವಂತಹ ವ್ಯವಸ್ಥೆ ಚೀನಾ ಮಾಡ್ತಾ ಇತ್ತು. ಅದನ್ನ ಟಿಬೆಟಿಯನ್ನರು ವಿರೋಧ ಮಾಡ್ತಾರೆ. ಇನ್ನು 2011ರಲ್ಲಿ ಹೆಚ್ಚುತ್ತಿರುವಂತಹ ಚೀನಾದ ಹಸ್ತಕ್ಷೇಪದಿಂದಾಗಿ 14ನೇ ದಲೈ ಲಾಮಾರವರು ತಮ್ಮ ಪುನರ್ಜನ್ಮವನ್ನು ಗುರುತಿಸುವ ಪ್ರಕ್ರಿಯೆಯನ್ನು ವಿವರಿಸುವ ಔಪಚಾರಿಕ ಹೇಳಿಕೆಯನ್ನು ನೀಡುತ್ತಾರೆ. ದಲೈ ಲಾಮಾ ಟ್ರಸ್ಟ್ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. ಅದು 2009ರಲ್ಲಿ
ನವದೆಹಲಿಯ ಮೂಲದ ಲಾಭರಹಿತ ಸಂಸ್ಥೆ. ಇದು ನವದೆಹಲಿಯಲ್ಲಿ ಸ್ಥಾಪನೆ ಆಗುತ್ತೆ. ಯಾವುದು? ದಲೈ ಲಾಮಾ ಟ್ರಸ್ಟ್. ಇದು ಟಿಬೆಟಿಯನ್ ಶಿಕ್ಷಣ, ಸಂಸ್ಕೃತಿ, ಜಾತ್ಯತೀತ ನೀತಿ ಕಾರ್ಯಕ್ರಮಗಳಿಗೆ ಹಣಕಾಸನ್ನು ಒದಗಿಸುತ್ತದೆ, ಉತ್ತೇಜಿಸುತ್ತದೆ. ಟಿಬೆಟ್ನ ಏನು ಸಂಸ್ಕೃತಿ, ಪರಂಪರೆ, ಏನು ಶಿಕ್ಷಣವನ್ನ ಉತ್ತೇಜನ ಮಾಡುವಂತಹ ಒಂದು ಟ್ರಸ್ಟ್ ಆಗಿದ್ದು ಹಣಕಾಸಿನ ಬೆಂಬಲವನ್ನ ಸೂಚಿಸುತ್ತದೆ, ನೀಡುತ್ತದೆ. ಇನ್ನು ಟಿಬೆಟಿಯನ್ ಕಲ್ಯಾಣ ಅಂದ್ರೆ ಮಾನವೀಯ ಮೌಲ್ಯಗಳು, ಅಂತರ್ಧರ್ಮೀಯ ಸಾಮರಸ್ಯ, ಜಾಗತಿಕ ಶಾಂತಿಯನ್ನ, ಈ 4 ಉದ್ದೇಶಗಳನ್ನ ಈ ದಲೈ ಲಾಮಾ ಟ್ರಸ್ಟ್ 2009ರಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆ ಆಯ್ತಲ್ಲ, ಇದರ ಮುಖ್ಯ ಉದ್ದೇಶಗಳಾಗಿದ್ದಾವೆ. ಹಾಗಾದ್ರೆ ಗಾರ್ಡನ್ ಪ್ರೋಡಾಂಗ್ ಫೌಂಡೇಶನ್ ಏನಿದೆಯಲ್ಲ, ಇಷ್ಟೊತ್ತು ಹೇಳಿದಲ್ಲ, ಇದು ಲಾಭರಹಿತ ಸಂಸ್ಥೆಯಾಗಿದ್ದು ಸ್ವಿಸ್ ಫೆಡರಲ್ ಅಧಿಕಾರಿಗಳ ಮೇಲ್ವಿಚಾರಣೆ ನಡೆಸುತ್ತದೆ. ಇದು ಕೇಂದ್ರೀಕರಿಸುತ್ತದೆ ಏನನ್ನ ಅನ್ನೋದಾದ್ರೆ ದಲೈ ಲಾಮಾ ಸಂಪ್ರದಾಯವನ್ನು ಸಂರಕ್ಷಿಸುವುದು, ಶಾಂತಿ, ಅಹಿಂಸೆ, ಪರಿಸರ ಕಾಳಜಿಯನ್ನು ಉತ್ತೇಜಿಸುವುದು, ಸರ್ವಧರ್ಮೀಯ ತಿಳುವಳಿಕೆಯನ್ನು ಬೆಳೆಸುವುದು, ಜಾಗತಿಕ ಮಾನವೀಯ ಪ್ರಯತ್ನಗಳನ್ನು ಬೆಂಬಲಿಸುವುದು. ಇದು ಬೌದ್ಧಶಾಸ್ತ್ರದ ಪ್ರಕಟಣೆ, ಅನುವಾದಗಳ ಶಿಕ್ಷಣ ಮತ್ತು ವಿಜ್ಞಾನ ಉಪಕ್ರಮಗಳಿಗೆ ಹಣವನ್ನು ಒದಗಿಸುತ್ತದೆ. ವಿಜ್ಞಾನ ಧರ್ಮವನ್ನು ಸೇತುವೆ ಮಾಡುವಂತಹ ಕಾರ್ಯಕ್ರಮ ನಡೆಯುತ್ತೆ ಮತ್ತು ವಿದ್ಯಾರ್ಥಿ ವೇತನಗಳು ಮತ್ತು ಬೌದ್ಧ ವಿಜ್ಞಾನದ ಪ್ರವೇಶವನ್ನ ತಿಳಿಸುತ್ತೆ. ಯಾವುದು? ಗಾರ್ಡನ್ ಪ್ರೋಡಾಂಗ್ ಫೌಂಡೇಶನ್. ಈ ಒಂದು ಯಾರು ದಲೈ ಲಾಮಾ ಮತ್ತು ಈ ಒಂದು ಈ ಟಾಪಿಕ್ ಇದೆಲ್ಲ ಹೈ ಹೀಲ್ಡಿಂಗ್ ಟಾಪಿಕ್ ಆಗಿದೆ. ಯಾಕಂದ್ರೆ ಲಾಸ್ಟ್ KS ಮೇನ್ಸ್ ಅಲ್ಲಿ 2020ರಲ್ಲಿ ಇದು ಸುಮಾರು ಮೊದಲನೇ ಪ್ರಶ್ನೆ ಈ ಒಂದು ಎಥಿಕ್ಸ್ ಅಲ್ಲಿ ಕೇಳಲಾಗಿತ್ತು. ದಲೈ ಲಾಮಾರವರ ಸರಳತೆಯೇ ಜೀವನ, ಬದುಕಿನ ಪಾಠ ಎನ್ನುವಂತಹ ಒಂದು ತತ್ವದ ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಹಾಗಾಗಿ ಇದು ಹೈ ಹೀಲ್ಡಿಂಗ್ ಟಾಪಿಕ್ ಆಗುತ್ತೆ. ಹಾಗಾಗಿ ಈ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ಹಾಗೇನೆ ಕ್ಲಸ್ಟರ್ ಬಾಂಬ್ಗಳು ಎಂದರೇನು? ಇತ್ತೀಚೆಗೆ ಯುದ್ಧ ನಡೀತಾ ಇದೆ ಜಗತ್ತಿನಾದ್ಯಂತ. ಕ್ಲಸ್ಟರ್ ಬಾಂಬ್ಗಳು ಸುದ್ದಿಯಲ್ಲಿದ್ದಾವೆ. ಹಾಗಾದ್ರೆ ಕ್ಲಸ್ಟರ್ ಬಾಂಬ್ ಎಂದರೇನು ಅನ್ನುವಂತಹ ಒಂದು ವಿಷಯವನ್ನ ನೋಡೋಣ. ಇತ್ತೀಚೆಗೆ ಇರಾನ್ ಕ್ಷಿಪಣಿ ದಾಳಿಯಲ್ಲಿ ಕ್ಲಸ್ಟರ್ ಯುದ್ಧ ಸಾಮಗ್ರಿಗಳನ್ನು ಬಳಸಿದ್ದರಿಂದ ಡಜನ್ ಗಟ್ಟಲೆ ಜನರು ಗಾಯಗೊಂಡರು. ಇಸ್ರೇಲ್ ಜೊತೆಗಿನ ನಡೆಯುತ್ತಿರುವಂತಹ ಸಂಘರ್ಷದಲ್ಲಿ ವಿವಾದಾತ್ಮಕ ಶಸ್ತ್ರಾಸ್ತ್ರದ ಮೊದಲ ದೃಢೀಕೃತ ನಿಯೋಜನೆಯಾಗಿದೆ. ಈ ಒಂದು ಬಾಂಬ್ಗಳನ್ನ ಈ ಮೊದಲು ಯಾವ ಯುದ್ಧದಲ್ಲಿ ಬಳಸಿರಲಿಲ್ಲ. ಈ ಒಂದು ಇರಾನ್ ಇಸ್ರೇಲ್ ಯುದ್ಧದಲ್ಲಿ ಈ ಒಂದು ಕ್ಲಸ್ಟರ್ ಬಾಂಬ್ಗಳನ್ನ ಮೊದಲ ಬಾರಿಗೆ ಬಳಸಲಾಗಿದೆ. ಕ್ಲಸ್ಟರ್ ಬಾಂಬ್ಗಳನ್ನ ಈ ಕ್ಲಸ್ಟರ್ ಮದ್ದುಗುಂಡುಗಳು ಅಂದ್ರೆ ಗಾಳಿಯಲ್ಲಿ ಪಾತ್ರೆಯನ್ನು ಬಿಡುಗಡೆ ಮಾಡಲು ಸ್ಫೋಟಕ ಸಬ್ಮಿಷನ್ಗಳು ಅಥವಾ ಬಾಂಬ್ಲೆಟ್ಗಳನ್ನ ವಿಶಾಲ ಪ್ರದೇಶದ ಮೇಲೆ ಹರಡಲು ವಿನ್ಯಾಸಗೊಳಿಸಿದ ಆಯುಧಗಳಾಗಿವೆ. ಅಂದ್ರೆ ಒಂದು ಬಾಂಬನ್ನ ಉಡಾಯಿಸ್ತಾರೆ, ಒಂದು ಬಾಂಬನ್ನ ಎಸಿತಾರೆ, ಅದು ಏನಾಗುತ್ತೆ ಮತ್ತೆ ಹಲವಾರು ಬಾಂಬ್ಗಳಾಗಿ ಆ ಒಂದು ಪ್ರದೇಶದ ಏನ್ ಟಾರ್ಗೆಟ್ ಮಾಡಿರ್ತಾರ ಆ ಟಾರ್ಗೆಟ್ ಮೇಲೆ ಹಲವಾರು ಬಾಂಬ್ಗಳಾಗಿ ಒಂದೇ ಒಂದು ಬಾಂಬನ್ನ ಪ್ರಯೋಗ ಮಾಡಿದ್ರೆ ಅದು ಹಲವಾರು ಬಾಂಬ್ಗಳಾಗಿ ಆ ಪ್ರದೇಶದ ಎಲ್ಲ ಟಾರ್ಗೆಟ್ ಏರಿಯಾ ಏನಿದೆ ಅದರ ಮೇಲೆ ವಿಧ್ವಂಸಕ ಕೃತ್ಯವನ್ನ ಮಾಡುತ್ತೆ ಅನ್ನುವಂತಹ ಒಂದು ಅರ್ಥವನ್ನ ಈ ಕ್ಲಸ್ಟರ್ ಬಾಂಬ್ ನೀಡುತ್ತೆ. ಅವು ಕೆಲವು ಬಾಂಬ್ಗಳಿಂದ 600ಕ್ಕೂ ಹೆಚ್ಚು ಬುಲೆಟ್ಗಳನ್ನು ದೊಡ್ಡ ಪ್ರದೇಶದಲ್ಲಿ ಹರಡುವುದು ಸಾಮಾನ್ಯವಾಗಿ ವಿಮಾನ ಅಥವಾ ಕ್ಷಿಪಣಿಗಳ ಮೂಲಕ ತಲುಪಿಸಲಾಗುತ್ತೆ. ಹಾಗಾದ್ರೆ ಅವುಗಳನ್ನು ಹೇಗೆ ಇದು ಮಾಡುತ್ತೆ ಅನ್ನೋದಾದ್ರೆ ವಿಮಾನ ಮತ್ತೆ ಕ್ಷಿಪಣಿಯ ಮೂಲಕ ಈ ಬಾಂಬ್ಗಳನ್ನ ಸ್ಫೋಟ ಮಾಡಲಾಗುತ್ತೆ. ತೆಗೆದುಕೊಂಡು ಹೋಗ್ಬಿಟ್ಟು ಆ ಒಂದು ಪ್ರದೇಶದಲ್ಲಿ ಸ್ಫೋಟ ಮಾಡ್ತಾರೆ. ಅದರಲ್ಲಿ ಸುಮಾರು 600ಕ್ಕೂ ಹೆಚ್ಚು ಕ್ಲಸ್ಟರ್ ಬಾಂಬ್ಗಳು ಸಿಡಿತವೆ. ಅಂದ್ರೆ ಅದರ ಭಯಾನಕತೆ ಎಷ್ಟಂತಂದ್ರೆ ಆ ಟಾರ್ಗೆಟ್ ಆ ಒಂದು ಏರಿಯಾದಲ್ಲಿ ಆ ಏರಿಯಾನ ಸಂಪೂರ್ಣವಾಗಿ ನಾಶ ಮಾಡುವಂತಹ ಒಂದು ವಿಧ್ವಂಸಕ ಕೃತ್ಯ ಈ ಕ್ಲಸ್ಟರ್ ಬಾಂಬ್ಗಳು ಮಾಡ್ತವೆ ಅನ್ನುವಂತಹ ಒಂದು ಮಾಹಿತಿ ನಿಮ್ಗೆ ಗೊತ್ತಿರ್ಬೇಕು. ಕ್ಲಸ್ಟರ್ ಬಾಂಬ್ ಅಂದ್ರೆ ಏನಂತೇಳಿ ನಿಮ್ಗೆ ಗೊತ್ತಾಗ್ಬೇಕು. ಇಲ್ಲಿ ನೋಡಿ, ಇದು ಏನ್ ಕ್ಷಿಪಣಿಗಳು ಅಥವಾ ವಿಮಾನಗಳ ಮೂಲಕ ಈ ತರ ಉಡಾವಣೆ ಮಾಡ್ತಾರೆ. ಇಲ್ಲಿಂದ ಮತ್ತೆ ಸುಮಾರು 600 ಬಾಂಬ್ಗಳವರೆಗೆ ಮತ್ತೆ ಅದು ಸ್ಫೋಟ ಆಗ್ಬೋದು. ಅಷ್ಟು ಬಾಂಬ್ಗಳು ಮತ್ತೆ ಬಿಡುಗಡೆ ಮಾಡುತ್ತೆ. ಎಲ್ಲ ಸಬ್ಮಿಷನ್ಗಳು ಡಿಕ್ಕಿಯ ಮೇಲೆ ಸ್ಫೋಟಗೊಳ್ಳುವುದಿಲ್ಲ. ವರ್ಷಗಳವರೆಗೆ ಸ್ಫೋಟಗೊಳ್ಳದ ಅಡಿಷನ್ ಅನ್ನು ಬಿಡುಗಡೆ ಮಾಡುತ್ತೆ. ಇವುಗಳಲ್ಲಿ ಹೆಚ್ಚಿನವು ಸ್ವತಂತ್ರವಾಗಿ ಬೀಳುವಿಕೆ, ಅಂದರೆ ಅವುಗಳ ಪ್ರತ್ಯೇಕವಾಗಿ ಗುರಿಯತ್ತ ಮಾರ್ಗದರ್ಶನ ಪಡೆಯುವುದಿಲ್ಲ. ಅಂದ್ರೆ ಬೀಳ್ತಾವಷ್ಟೇ, ನಿರ್ದಿಷ್ಟವಾಗಿ ಒಂದು ಕ್ಷಿಪಣಿಗಳ ತರ ದಾಳಿ ಮಾಡಲ್ಲ. ಸ್ಫೋಟಗೊಳ್ಳದ ಪಿರಂಗಿಗಳು ನಾಗರಿಕರ ಗಂಭೀರ ಅಪಾಯವನ್ನು ಉಂಟು ಮಾಡುತ್ತದೆ. ತೆರವು ಕಾರ್ಯಾಚರಣೆ ದುಬಾರಿ ಮತ್ತು ನಿಧಾನವಾಗಿ ಹೆಚ್ಚು. ಒಂದೊಂದು ಬಾಂಬ್ಗಳು ಏನು ಬೇಗ ಸಿಡಿಯೋದಿಲ್ಲ. ಅದು ಕೆಲವು ನಾಗರಿಕ ಪ್ರದೇಶಗಳ ಮೇಲೆ ಬಿತ್ತಂದ್ರೆ ಅದನ್ನ ಬಿತ್ತಂದ್ರೆ ಅಲ್ಲಿ ಸ್ಫೋಟ ಆಯ್ತಂದ್ರೆ ಅಲ್ಲಿರ್ತಕ್ಕಂಥ ನಾಗರಿಕರ ಒಂದು ಅಮಾಯಕ ನಾಗರಿಕರ ಜೀವ ಬಲಿಯಾಗುತ್ತೆ. ಜೊತೆಗೆ ಅದನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ತುಂಬಾ ವೆಚ್ಚದಾಯಕ ಮತ್ತು ಅಪಾಯಕಾರಿ ಎನ್ನುವಂತಹ ಒಂದು ಮಾಹಿತಿ ಇದೆ. ಇದರ ಬಳಕೆಯ ಬಗ್ಗೆ ಏನಿದೆ ಅನ್ನೋದಾದ್ರೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ ಇದೆಲ್ಲ, ಇಂಟರ್ನ್ಯಾಷನಲ್ ರೆಡ್
ಕ್ರಾಸ್ ಕಮಿಟಿ ಇದೆಯಲ್ಲ, ಮೊದಲು ಮತ್ತು ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಿಯೋಜಿಸಲಾಯಿತು. ಇದನ್ನ ಸ್ಥಾಪನೆ ಆಯಿತು ಮೊದಲ ಮತ್ತು ಮಹಾಯುದ್ಧದಲ್ಲಿ. ಶೀತಲ ಸಮರ ಯುಗದಲ್ಲಿ ಅವುಗಳನ್ನು ಅಭಿವೃದ್ಧಿ ವೇಗಗೊಂಡಿತ್ತು. ಅವುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಗ್ರಹಿಸಲಾಯಿತು. ಶಸ್ತ್ರಾಸ್ತ್ರಗಳನ್ನು ಪ್ರಾಥಮಿಕವಾಗಿ ವಿಶಾಲ ಯುದ್ಧ ಭೂಮಿಗಳಲ್ಲಿ ಟ್ಯಾಂಕ್ ಅಥವಾ ಪಡೆಗಳಂತ ಹರಡಿರುವಂತಹ ಮಿಲಿಟರಿ ಗುರಿಗಳನ್ನು ತಟಸ್ಥಗೊಳಿಸಲು ವಿನ್ಯಾಸಗೊಳಿಸಲಾಗಿದೆ. ಇನ್ನು 2008ರ ಕ್ಲಸ್ಟರ್ ಯುದ್ಧ ಸಾಮಗ್ರಿಗಳ ಸಮಾವೇಶದ ಈ ಶಸ್ತ್ರಾಸ್ತ್ರಗಳ ಬಳಕೆ ಉತ್ಪಾದನೆಯನ್ನ ನಿಯಂತ್ರಿಸುತ್ತೆ. ಯಾವುದು 2008ರ ಯುದ್ಧ ಸಾಮಗ್ರಿಗಳ ಸಮಾವೇಶ ಇದೆಯಲ್ಲ, ಈ ಕ್ಲಸ್ಟರ್ ಬಾಂಬ್ಗಳ ಒಂದು ಬಳಕೆಯನ್ನ ಏನು ನಿಷೇಧ ಮಾಡುತ್ತೆ ಅನ್ನುವಂತಹ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. 2023ರಲ್ಲಿ ರಷ್ಯಾ ವಿರುದ್ಧ ಬಳಸಲು ಅಮೆರಿಕ ಉಕ್ರೇನ್ಗೆ ಕ್ಲಸ್ಟರ್ ಯುದ್ಧ ಸಾಮಗ್ರಿಗಳನ್ನು ಕಳಿಸಿದ್ದು, ಪ್ರತಿಯಾಗಿ ರಷ್ಯಾ ಅದೇ ಶಸ್ತ್ರಾಸ್ತ್ರಗಳನ್ನು ನಿಯೋಜಿಸುತ್ತದೆ ಎಂದು ಚೈನಾ ಆರೋಪಿಸಿದಾಗ ಈಗ ಇರಾನ್ ಮತ್ತು ಇಸ್ರೇಲ್ನಲ್ಲಿ ಬಳಸಲಾಗಿದೆ. ಭಾರತೀಯ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ. ಯಾವುದು ಈ 2008ರ ಕ್ಲಸ್ಟರ್ ಯುದ್ಧ ಸಾಮಗ್ರಿಗಳ ಸಮಾವೇಶಕ್ಕೆ ಭಾರತ ಸಹಿ ಹಾಕಿಲ್ಲ. ನಿಮ್ಗೆ ಈ ಒಂದು ಟಾಪಿಕ್ ಅಲ್ಲಿ ಕ್ಲಸ್ಟರ್ ಬಾಂಬ್ಗಳ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಬೇಕು, ಅದೇನು ಅಂತ ಹೇಳಿ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿ ಇರುವಂತಹ ಒಂದು ಪ್ರಶ್ನೆ ತೆಗೆದುಕೊಂಡಿದ್ದೀನಿ. ರಾಷ್ಟ್ರೀಯ ಅರಿಶಿನ ಮಂಡಳಿಯು ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದ್ದೀನಿ. ಆಪ್ಷನ್ ಸಿ 2024, ಬಿ 2023, ಸಿ 2025, ಡಿ 2022. ನಿಮ್ಮ ಉತ್ತರ 2025 ಆಗ್ಬೇಕು. ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರು ಮತ್ತು ಸಹಕಾರ ಸಚಿವರ ತೆಲಂಗಾಣದ ನಿಜಾಮಾಬಾದ್ನಲ್ಲಿ ರಾಷ್ಟ್ರೀಯ ಅರಿಶಿನ ಮಂಡಳಿ ಪ್ರಧಾನ ಕಚೇರಿಯನ್ನ ಉದ್ಘಾಟಿಸುತ್ತಾರೆ. ಇದು ಸ್ಥಾಪನೆಯಾಗಿದ್ದು 2025 ಅಂತ ಗೊತ್ತಾಯ್ತು ನಮ್ಗೆ. ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದಾದ್ರೆ, ಕೇಂದ್ರ ಕಚೇರಿ ಎಲ್ಲಿದೆ? ತೆಲಂಗಾಣದ ನಿಜಾಮಾಬಾದ್ ನಲ್ಲಿದೆ. ನಿಜಾಮಾಬಾದ್, ತೆಲಂಗಾಣ. ನಿಜಾಮಾಬಾದ್ ದಶಕಗಳಿಂದಲೂ ಅರಿಶಿನ ರಾಜಧಾನಿ ಎಂದು ಕರೆಯಲ್ಪಡುತ್ತಿದ್ದು, ಇಲ್ಲಿನ ರೈತರು ಶತಮಾನಗಳಿಂದ ಅರಿಶಿನವನ್ನು ಬೆಳೆಯುತ್ತಾರೆ. ಅದು ಜಾಗತಿಕ ಮಾರುಕಟ್ಟೆಗಳನ್ನು ತಲುಪಿಲ್ಲ, ಅಂದ್ರೆ ಸ್ಥಳೀಯವಾಗಿ ಬಳಕೆ ಆಗ್ತಾ ಇದೆ. ಈ ಹಿಂದಿನಿಂದಲೂ ಸಹ ತೆಲಂಗಾಣದ ನಿಜಾಮಾಬಾದ್ ಅರಿಶಿನ ಬೆಳೆಗೆ ಪ್ರಸಿದ್ಧಿಯಾಗಿತ್ತು. ಇಲ್ಲಿಂದಲೂ ಸಹ ಅದನ್ನ ತೆಲಂಗಾಣದ ಅರಿಶಿಣದ ರಾಜಧಾನಿ ಅಂತ ಕರಿತಿದ್ದು, ಇದು ಅಧಿಕೃತವಾಗಿ ಇದನ್ನ ಕರೀತಾ ಇದ್ರು. ಈಗ ಅದರ ಒಂದು ರಾಜಧಾನಿಯನ್ನು ಮತ್ತಷ್ಟು ಅದರ ಉತ್ಪಾದಕತೆಯನ್ನು ಹೆಚ್ಚಿಸಲು ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದ್ರೆ ಈ ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನು ಸ್ಥಾಪನೆ ಮಾಡಿರುವಂತಹ ಉದ್ದೇಶ ಏನಿದೆ ಅನ್ನೋದಾದ್ರೆ, ಅರಿಶಿನ ಪ್ಯಾಕೇಜಿಂಗ್, ಬ್ರ್ಯಾಂಡಿಂಗ್, ಮಾರ್ಕೆಟಿಂಗ್ ಮತ್ತು ರಫ್ತಿಗೆ ಸಂಪೂರ್ಣ ಸರಣಿಯನ್ನು ಸ್ಥಾಪಿಸತಕ್ಕಂಥದ್ದು. ಪ್ಯಾಕೇಜಿಂಗ್ ಮಾಡತಕ್ಕಂಥದ್ದು, ಮತ್ತೆ ರಫ್ತು ಮಾಡತಕ್ಕಂಥದ್ದು, ಎಕ್ಸ್ಪೋರ್ಟ್ ಮಾಡತಕ್ಕಂಥದ್ದು, ಈ ಎಲ್ಲ ಒಂದು ಸರಣಿಯನ್ನ ರಫ್ತು ಸರಣಿಯನ್ನ, ಮಾರ್ಕೆಟ್ ಅನ್ನ, ಬ್ರಾಂಡಿಂಗ್ ಮಾಡತಕ್ಕಂಥದ್ದನ್ನ ಮಾಡಿ ಅರಿಶಿಣ ಉತ್ಪಾದಕತೆಯನ್ನ ಮತ್ತು ಅದರ ಲಾಭವನ್ನು ಹೆಚ್ಚಿಗೆ ಮಾಡುವಂತಹ ಉದ್ದೇಶದಿಂದ ಈ ರಾಷ್ಟ್ರೀಯ ಅರಿಶಿನ ಮಂಡಳಿಯನ್ನ ಸ್ಥಾಪನೆ ಮಾಡಲಾಗಿದೆ. ಅರಿಶಿಣದ ಗರಿಷ್ಠ ಮೌಲ್ಯವು ಅದರ ರೈತರಿಗೆ ತಲುಪುವುದನ್ನು ಖಚಿತಪಡಿಸತಕ್ಕಂಥದ್ದು. ರೈತರು ಬೆಳೀತಾರೆ, ಆದ್ರೆ ಮಧ್ಯವರ್ತಿಗಳಿಗೆ ಲಾಭ ಸಿಗ್ತಾ ಇತ್ತಲ್ಲ, ರೈತರಿಗೆ ಹೆಚ್ಚಿನ ಲಾಭವನ್ನು ನೀಡುವಂತಹ ಒಂದು ಉದ್ದೇಶದಿಂದ ಈ ರಾಷ್ಟ್ರೀಯ ಅರಿಶಿನ ಮಂಡಳಿ ಸ್ಥಾಪಿಸಲಾಗಿದೆ. ರಾಷ್ಟ್ರೀಯ ಅರಿಶಿಣ ಮಂಡಳಿ. ಪೋಷಕ ಸಂಸ್ಥೆಗಳು ಯಾವುವು ಅನ್ನೋದಾದ್ರೆ, ರಾಷ್ಟ್ರೀಯ ಸಹಕಾರಿ ರಫ್ತು ಲಿಮಿಟೆಡ್, ರಾಷ್ಟ್ರೀಯ ಸಹಕಾರಿ ಸಾವಯವ ಲಿಮಿಟೆಡ್, ಇವೆರಡು ಪೋಷಕ ಸಂಸ್ಥೆಗಳು. ಈ ಎರಡು ಸಂಸ್ಥೆಗಳ ಮೂಲಕ ಈ ಒಂದು ರಾಷ್ಟ್ರೀಯ ಅರಿಶಿಣ ಒಂದು ಸಂಸ್ಥೆಯ ಮೂಲಕ ಏನ್ ಮಾಡ್ತಾರೆ ಅಂದ್ರೆ ರಫ್ತು ಮಾಡತಕ್ಕಂಥದ್ದು, ಮಾರ್ಕೆಟಿಂಗು, ಬ್ರಾಂಡು ಮಾಡುವಂತಹ ಒಂದು ಕೆಲಸ ಮಾಡ್ತವೆ. ಇದು ಭಾರತೀಯ ಅರಿಶಿಣದ ಗುಣಮಟ್ಟವನ್ನು, ಸುರಕ್ಷತಾ ಮಾನದಂಡಗಳು, ಜಾಗತಿಕ ಮಾನದಂಡಗಳನ್ನು ಪೂರೈಸಲು ಖಚಿತಪಡಿಸುತ್ತದೆ. ಇದು ಸೂಕ್ತವಾದಂತಹ ಪ್ಯಾಕೇಜಿಂಗ್ ವ್ಯವಸ್ಥೆಯನ್ನು ಮಾಡುತ್ತದೆ. ರಫ್ತು ಸಂಬಂಧಿತ ಅಡೆತಡೆಗಳನ್ನು ತಪ್ಪಿಸಿ ಅರಿಶಿಣವನ್ನು ಹೇಗೆ ಕೊಯ್ಲು ಮಾಡುವುದು ಎಂಬುದರ ಕುರಿತಾಗಿ ರೈತರಿಗೆ ತರಬೇತಿಯನ್ನು ನೀಡುತ್ತದೆ. ಇದಲ್ಲದೆ ಅರಿಶಿಣದ ಆರೋಗ್ಯ ಪ್ರಯೋಜನಗಳ ಕುರಿತು ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಜಗತ್ತಿಗೆ ಪ್ರದರ್ಶಿಸಲು ನಡೆಸಲಾಗುವುದು. ಇದು ಒಂದು ಆರೋಗ್ಯಕರ ಔಷಧಿ ಗುಣಗಳನ್ನು ಹೊಂದಿರೋದ್ರಿಂದ ಅದರ ಒಂದು ಔಷಧಿ ಗುಣಗಳ ಬಗ್ಗೆ ಸಂಶೋಧನೆಯನ್ನು ಕೂಡ ಮಾಡುವಂತಹ ಉದ್ದೇಶವನ್ನ ಈ ಒಂದು ಸಂಸ್ಥೆ ಹೊಂದಿದೆ. ನೆಕ್ಸ್ಟ್, ಇದನ್ನು ಗೋಲ್ಡನ್ ನೈಸ್ ಅಂತ ಹೇಳಿ ಕರೀತಾರೆ. ಇದು ಗುಣಲಕ್ಷಣ ವೈರಸ್ ವಿರೋಧಿ ಇರುತ್ತೆ. ಔಷಧಿ ಗುಣಗಳಿಂದ ಇದು ಅದ್ಭುತ ಔಷಧ ಅಂತ ಹೇಳಿ ಕರೀತಾರೆ. ಅರಿಶಿಣವನ್ನ ಅದ್ಭುತ ಔಷಧ. ನಾವು ನೆಗಡಿ ಬಂದಾಗ ಇದರ ಹೊಗೆಯನ್ನು ಕುಡಿತೀವಲ್ಲ, ಜೊತೆಗೆ ಕೊರೋನಾ ಕಾಲದಲ್ಲಿ ಸಹ ಅರಿಶಿಣದ ಒಂದು ಬಳಕೆ ತುಂಬಾ ಹೆಚ್ಚಾಗಿತ್ತು.
ಹಾಗಾಗಿ ಇದನ್ನ ಅದ್ಭುತ ಔಷಧ ಅಂತ ಹೇಳಿ ಕರೀತಾರೆ. ಈ ಒಂದು ಅರಿಶಿನ ಏನೇನು ಒಳಗೊಂಡಿದೆ ಅನ್ನುವಂತಹ ಮಾಹಿತಿ ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದು ಬೀಟಾ ಕೆರೋಟಿನ್ ಇದೆ, ಆಸ್ಪರಿಕ್ ಆಮ್ಲ ಇದೆ ಅಂದ್ರೆ ವಿಟಮಿನ್ ಸಿ ಇರುತ್ತೆ, ಪೆರಾಡಿಕ್ಷನ್ ಇರುತ್ತೆ ಅಂದ್ರೆ ವಿಟಮಿನ್ B6 ಇರುತ್ತೆ, ನಿಯಾಸಿಸ್ ವಿಟಮಿನ್ B3, ಕ್ಯಾಲ್ಸಿಯಂ ಮತ್ತೆ ಫೈಬರು, ಕಬ್ಬಿಣ ಇವೆಲ್ಲ ಇರ್ತವೆ. ಸಿ ಇರುತ್ತೆ, B6 ಇರುತ್ತೆ, ಮತ್ತೆ ಯಾವುದು ಫೈಬರ್ ಇರುತ್ತೆ, ಕಬ್ಬಿಣ ಇರುತ್ತೆ. ಇವೆಲ್ಲ ಅಂಶಗಳನ್ನ ಈ ಒಂದು ಎಲ್ಲ ವಸ್ತುಗಳನ್ನ ಈ ಒಂದು ಅರಿಶಿನ ಒಳಗೊಂಡಿದೆ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಅರಿಶಿನ ಉತ್ಪಾದಕ ಮತ್ತು ಗ್ರಾಹಕ ರಫ್ತು ರಾಷ್ಟ್ರವಾಗಿದೆ. ಇದು ಗೊತ್ತಿರ್ಬೇಕು ನಿಮಗೆ. ಅತಿ ಹೆಚ್ಚು ಅರಿಶಿಣ ಉತ್ಪಾದಕ ರಾಷ್ಟ್ರ, ರಫ್ತು ರಾಷ್ಟ್ರ ಮತ್ತು ಬಳಕೆ ರಾಷ್ಟ್ರ. ಉತ್ಪಾದಕ ರಾಷ್ಟ್ರ, ರಫ್ತು ರಾಷ್ಟ್ರ, ಬಳಕೆ ರಾಷ್ಟ್ರ. ಅತಿ ಹೆಚ್ಚು ಅರಿಶಿನ ಬಳಸ್ತಾರೆ, ಅತಿ ಹೆಚ್ಚು ರಫ್ತು ಮಾಡುವಂತಹ ಒಂದು ದೇಶಗಳ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ, ಅತಿ ಹೆಚ್ಚು ಅರಿಶಿಣವನ್ನು ಉತ್ಪಾದನೆ ಮಾಡುವಂತಹ ದೇಶಗಳ ಸಾಲಿನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹಾಗಾದ್ರೆ ಈ ಮೂರು ರ್ಯಾಂಕಿಂಗ್ಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. 2025ರ ಹೊತ್ತಿಗೆ ಭಾರತ ವಿಶ್ವ ವ್ಯಾಪಾರದಲ್ಲಿ 62ರಷ್ಟು ಪಾಲು ಹೊಂದಿದೆ. ಇದು ಗೊತ್ತಿರಬೇಕು. 62ರಷ್ಟು ಪಾಲು. ಹೇಳಿಕೆಗಳು ಕೊಡುವುದು, ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಅರಿಶಿಣ ಉತ್ಪಾದಕ ರಾಷ್ಟ್ರ, ಇದರ ಪಾಲು 62% ಇದೆ ಅಂತೇಳಿ ಮಾಹಿತಿ ಕೊಡಬಹುದು. ಮತ್ತೆ ರಾಷ್ಟ್ರೀಯ ಅರಿಶಿಣ ಮಂಡಳಿಯನ್ನ 2025ರಲ್ಲಿ ಸ್ಥಾಪನೆ ಮಾಡಿತ್ತು. ಮತ್ತೆ ರಾಷ್ಟ್ರೀಯ ಅರಿಶಿಣ ಮಂಡಳಿಯ ಒಂದು ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಹೇಳಿ ಕೇಳ್ತಾರೆ. ಈಗ 4 ಹೇಳಿಕೆಗಳನ್ನು ಕೊಟ್ಬಿಟ್ಟು ನಿಮ್ಗೆ ಕನ್ಫ್ಯೂಸ್ ಮಾಡ್ತಾರೆ. ಹಾಗಾಗಿ ಈ ಒಂದು ಯಾವುದೇ ಒಂದು ಟಾಪಿಕ್ ಅನ್ನ ಈ ಒಂದು ಆಂಗಲ್ ನಿಂದ ನೀವು ನೋಡಿದ್ರೆ ಸುಲಭವಾಗಿ ಎಂತದ್ದೇ ಪ್ರಶ್ನೆ ಬಂದ್ರು ನೀವು ಉತ್ತರವನ್ನ ನೀಡಬಹುದು. ಇನ್ನು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಯಾವಾಗ ಜಾರಿಗೆ ಬಂದಿತ್ತು ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಎ 2014, ಬಿ 2015, ಸಿ 2016, ಡಿ 2013. ನಿಮ್ಮ ಉತ್ತರ 2015. 2015ರಲ್ಲಿ ಡಿಜಿಟಲ್ ಇಂಡಿಯಾ ಅಂತಕ್ಕಂಥ ಒಂದು ಉಪಕ್ರಮವನ್ನ ಭಾರತ ಕೇಂದ್ರ ಸರ್ಕಾರ ಜಾರಿಗೆ ತಂತು. ಇದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದ್ಯಾಕೆ ಮತ್ತೆ ಸುದ್ದಿಯಲ್ಲಿದೆ ಅನ್ನೋದಾದ್ರೆ, ಇದಕ್ಕೆ 10 ವರ್ಷದ ಸಂಭ್ರಮ. 10 ವರ್ಷ ಪೂರೈಸಿದೆ. 10 ವರ್ಷ ಪೂರೈಸಿದೆ. ಯಾವುದು? ಡಿಜಿಟಲ್ ಇಂಡಿಯಾ. ಇದು ಡಿಜಿಟಲ್ ಅಂತರವನ್ನ ಕಡಿಮೆ ಮಾಡಲು ಮತ್ತು ತಂತ್ರಜ್ಞಾನದ ಮೂಲಕ ನಾಗರಿಕರನ್ನು ಸಬಲೀಕರಣ ಮಾಡುವಂತಹ ಒಂದು ಉದ್ದೇಶದಿಂದ ಸ್ಥಾಪನೆ ಮಾಡಲಾಗಿದೆ. ಡಿಜಿಟಲ್ ಅಂತರ. ಡಿಜಿಟಲ್ ಡಿವೈಡ್ ಅಂತ ಏನ್ ಕರಿತೀವಲ್ಲ, ಡಿಜಿಟಲ್ ಅಂತರ ಅಂದ್ರೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶ ನಡುವಿನ ಡಿಜಿಟಲ್ ಬಳಕೆಯ ಅಂತರ ಇರಬಹುದು, ಮಹಿಳೆಯರು ಮತ್ತು ಪುರುಷರ ನಡುವಿನ ಡಿಜಿಟಲ್ ಅಂತರ ಇರಬಹುದು, ಉಳ್ಳವರು ಮತ್ತು ಇಲ್ಲದವರ ನಡುವಿನ ಡಿಜಿಟಲ್ ಬಳಕೆಯ ನಡುವಿನ ಅಂತರ ಇರಬಹುದು. ಹೀಗೆ ಹಲವಾರು ಪ್ರದೇಶಗಳು ಪ್ರಾದೇಶಿಕ ಅಂತರ, ಲಿಂಗ ಅಂತರ ಮತ್ತು ನಗರಗಳ ಗ್ರಾಮೀಣ ಪ್ರದೇಶಗಳ ಅಂತರ ಒಂದು ಏನು ಡಿಜಿಟಲ್ ಬಳಕೆಯಲ್ಲಿ ಇತ್ತಲ್ಲ, ಆ ಒಂದು ಎಲ್ಲ ಅಂತರಗಳನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಡಿಜಿಟಲ್ ಇಂಡಿಯಾ ಅನ್ನುವಂತಹ ಒಂದು ಯೋಜನೆಯನ್ನ 2015ರಂದು ಭಾರತ ಸರ್ಕಾರ ಜಾರಿಗೆ ತಂದಿದೆ. ಕಳೆದ ದಶಕದಲ್ಲಿ 2015 ಮತ್ತು 25ರಲ್ಲಿ ಒಂದು ದಶಕದಲ್ಲಿ ಡಿಜಿಟಲ್ ಇಂಡಿಯಾ ಇಂಟರ್ನೆಟ್ ಪ್ರವೇಶ, ಆಡಳಿತ, ಹಣಕಾಸು ಸೇರ್ಪಡೆ, ಡಿಜಿಟಲ್ ಮೂಲಸೌಕರ್ಯದಲ್ಲಿ ಕ್ರಾಂತಿಯನ್ನುಂಟು ಮಾಡಿದೆ. ಭಾರತವನ್ನು ವಿಶ್ವದ 3ನೇ ಅತಿ ದೊಡ್ಡ ಡಿಜಿಟಲ್ ಆರ್ಥಿಕತೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಡಿಜಿಟಲ್ ಆರ್ಥಿಕತೆ ಇದು ನಿಮಗೆ ಗೊತ್ತಿರಬೇಕು. 2015ರಲ್ಲಿ ಜಾರಿಗೆ ತಂತು. ಅದರ ಮುಖ್ಯ ಉದ್ದೇಶ ಡಿಜಿಟಲ್ ಅಂತರವನ್ನ ಕಡಿಮೆ ಮಾಡತಕ್ಕಂಥದ್ದು, ಜೊತೆಗೆ ಭಾರತ 3ನೇ ಅತಿ ದೊಡ್ಡ ಡಿಜಿಟಲ್ ಆರ್ಥಿಕತೆಯಾಗಿದೆ ಎನ್ನುವುದು. ಡಿಜಿಟಲ್ ಇಂಡಿಯಾ ಆರಂಭವಾದಾಗಿನಿಂದ ಅದರ ಸಾಧನೆಗಳೇನು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಡಿಜಿಟಲ್ ಮೂಲಸೌಕರ್ಯವನ್ನು ಒದಗಿಸಿಕೊಡುತ್ತೆ. ಟೆಲಿಕಾಂ ಮತ್ತು ಇಂಟರ್ನೆಟ್ ಬೆಳವಣಿಗೆ ಆಗಿದೆ. 2014-25 ನಡುವೆ 93 ಕೋಟಿ ಇಂದ 120 ಕೋಟಿಗೆ ಟೆಲಿ ಸಾಂದ್ರತೆ ಅಂದ್ರೆ ಪ್ರತಿ ಚದರ ಕಿಲೋಮೀಟರ್ಗೆ ಈ ಒಂದು ಇಂಟರ್ನೆಟ್ ಬಳಸುವಂತಹ ಒಂದು ಪ್ರಮಾಣ 75ರಿಂದ 84ಕ್ಕೆ ಏರಿಕೆಯಾಗಿದೆ. ಇಂಟರ್ನೆಟ್ ಬಳಕೆದಾರ 285ರಷ್ಟು ಬ್ರಾಡ್ಬ್ಯಾಂಡ್ ಸಂಪರ್ಕಗಳು 1452ರಷ್ಟು ಹೆಚ್ಚಾಗಿದೆ. ಇನ್ನು 5G ಕ್ರಾಂತಿ 22 ತಿಂಗಳಲ್ಲಿ 4.74 ಲಕ್ಷ 5G ಟವರ್ಗಳನ್ನು ಸ್ಥಾಪಿಸಲಾಗಿದೆ. ಇದು 99.6 ಜಿಲ್ಲೆಗಳನ್ನು ಒಳಗೊಂಡಿದೆ. ಆದರೆ ಡೇಟಾ ವೆಚ್ಚವು 308 GB 2014ರಿಂದ 9.34 GB ತೀವ್ರವಾಗಿ ಹಿಡಿದಿದೆ. ಇನ್ನು ಗ್ರಾಮೀಣ ಭಾರತಕ್ಕೆ ಭಾರತ ನೆಟ್
ಭಾರತ ನೆಟ್ ಉಪಕ್ರಮ ಗೊತ್ತಿರ್ಬೇಕು ನಿಮ್ಗೆ. ಭಾರತ ನೆಟ್ 6.92 ಲಕ್ಷ ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಮೂಲಕ 2.18 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ ಸಂಪರ್ಕಿಸಲಾಗಿದೆ. ಅಂದ್ರೆ ಗ್ರಾಮ ಪಂಚಾಯತಿಗಳ ಮಟ್ಟದಲ್ಲಿ ಏನು ಡಿಜಿಟಲ್ ಒಂದು ವ್ಯವಸ್ಥೆಯನ್ನ ಸಂಪರ್ಕ ಮಾಡುವ ಉದ್ದೇಶದಿಂದ ಭಾರತ್ ನೆಟ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಭಾರತದಾದ್ಯಂತ 6,15,836 ಹಳ್ಳಿಗಳು ಈ ಒಂದು ಭಾರತ್ ನೆಟ್ ಯೋಜನೆ ಅಡಿಯಲ್ಲಿ ಆಪ್ಟಿಕಲ್ ಫೈಬರ್ ಅನ್ನ ಪೂರೈಕೆ ಮಾಡಲಾಗಿದೆ. ಹಾಗಾದ್ರೆ ಡಿಜಿಟಲ್ ಇಂಡಿಯಾ ಉಪಕ್ರಮ ಎಂದರೇನು? ಡಿಜಿಟಲ್ ಮೂಲಸೌಕರ್ಯಗಳನ್ನ ಸೇವೆಗಳ ಡಿಜಿಟಲ್ ವಿತರಣೆಯನ್ನ ಖಚಿತಪಡಿಸಿಕೊಳ್ಳುವಂತಹ ಒಂದು ಜೊತೆಗೆ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವ ಮೂಲಕ ಭಾರತವನ್ನ ಡಿಜಿಟಲ್ ಸಬಲೀಕೃತ ಸಮಾಜ ಮತ್ತು ಜ್ಞಾನ ಆಧಾರಿತ ಆರ್ಥಿಕತೆಯನ್ನ ಪರಿವರ್ತಿಸಲು 2015 ಜುಲೈ 1ರಂದು ಇದನ್ನ ಸ್ಥಾಪನೆ ಮಾಡ್ತಾರೆ. ಈಗಾಗಲೇ ನಾವು ಹೇಳಿದ್ವಿ ಡಿಜಿಟಲ್ ವಿಭಜನೆಯನ್ನ ನಿವಾರಿಸತಕ್ಕಂಥದ್ದು ಮತ್ತೆ ಡಿಜಿಟಲ್ ಸಬಲೀಕರಣವನ್ನ ನಾಗರಿಕರಿಗೆ ಮಾಡುವಂಥದ್ದು ಇದರ ಮುಖ್ಯ ಉದ್ದೇಶ ಆಗುತ್ತೆ. ಹಾಗಾದ್ರೆ ಈ ಒಂದು ಯಾವುದು ಡಿಜಿಟಲ್ ಫಿಲ್ಲರ್ಸ್ ಇದಾವೆ, 9 ಡಿಜಿಟಲ್ ಫಿಲ್ಲರ್ಸ್ ಇದಾವೆ. ಅವು ಯಾವ ಅನ್ನೋದನ್ನು ನೋಡೋದಾದ್ರೆ ಬ್ರಾಡ್ಬ್ಯಾಂಡ್ ಹೈವೇಸ್, ಪಬ್ಲಿಕ್ ಇಂಟರ್ನೆಟ್, ಇನ್ನು ಮೂರನೇದು ಇನ್ಫಾರ್ಮೇಶನ್ ಫಾರ್ ಎವ್ರಿವನ್, ಅರ್ಲಿ ಹಾರ್ವೆಸ್ಟ್ ಪ್ರೋಗ್ರಾಮ್, ಯೂನಿವರ್ಸಲ್ ಆಕ್ಸೆಸ್ ಟು ಫೋನ್ಸ್, ಐಟಿ ಫಾರ್ ಜಾಬ್ಸ್, ಎಲೆಕ್ಟ್ರಾನಿಕ್ಸ್ ಡೆಲಿವರಿ ಆಫ್ ಸರ್ವಿಸ್, ಇ ಕ್ರಾಂತಿ, ಇ ಗವರ್ನೆನ್ಸ್ ಮತ್ತು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿ ಮಾಹಿತಿ ಇದೆ. ಇದು ನಿಮಗೆ ಗೊತ್ತಿರಬೇಕಾಗುತ್ತೆ. 9 ಫಿಲ್ಲರ್ಸ್ ಡಿಜಿಟಲ್ ಇಂಡಿಯಾ. ಡಿಜಿಟಲ್ ಇಂಡಿಯಾ ಉಪಕ್ರಮಗಳು ಯಾವ ಉಪಕ್ರಮವನ್ನು ಜಾರಿಗೊಂಡಿದೆ ಅನ್ನೋದಾದ್ರೆ 12 ಅಂಕೆಯ ಬಯೋಮೆಟ್ರಿಕ್ ಐಡಿಗಳನ್ನ ಜಾರಿಗೆ ತಂದಿದೆ. ಆಧಾರ್ ವ್ಯವಸ್ಥೆಯನ್ನ ಆನ್ಲೈನ್ ಡಿಜಿಟಲ್ ಇಂಡಿಯಾ ಜಾರಿಗೆ ಬಂದ ನಂತರ ಜೊತೆಗೆ ಭಾರತ್ ನೆಟ್ ಉಪಕ್ರಮವನ್ನು ಜಾರಿಗೊಳಿಸಲಾಗಿದೆ. ಮತ್ತೆ UPI ಭೀಮ್, UPI ಸುರಕ್ಷಿತ ಡಿಜಿಟಲ್ ಪಾವತಿಗಳನ್ನು ಜಾರಿಗೆ ತರಲಾಗಿದೆ. ಇ ಸೈನ್ ಡಿಜಿಟಲ್ ಸಹಿಗಳನ್ನು ಕೂಡ ಮಾಡಲಾಗಿದೆ, ಜಾರಿಗೆ ತರಲಾಗಿದೆ. ಆನ್ಲೈನ್ ದಾಖಲೆಗಳನ್ನು ನೀಡಲಾಗ್ತಾ ಇದೆ. ಇನ್ನು ಮೈ ಗೌರ್ಮೆಂಟ್ ಆಡಳಿತ ನಾಗರಿಕರ ಭಾಗವಹಿಸಿಕೆಯನ್ನು ಹೆಚ್ಚಿಸಲು ಡಿಜಿಟಲ್ ಇಂಡಿಯಾ ಸಹಕಾರಿಯಾಗಿದೆ. ಹಾಗಾದ್ರೆ ಯಾವ್ಯಾವ ಉಪಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ ಅನ್ನೋದಾದ್ರೆ ಡಿಜಿಟಲ್ ವಿಭಜನೆಯನ್ನು ನಿಯಂತ್ರಣ ಮಾಡುವಂತಹ ಉದ್ದೇಶ ಹೊಂದಿದೆ. ಇಂಟರ್ನೆಟ್ ನುಗ್ಗುವಿಕೆ ಮತ್ತು ಡಿಜಿಟಲ್ ಸಾಕ್ಷರತೆ ಕೇವಲ 37ರಷ್ಟು. ಇದು ಪ್ರದೇಶಗಳ ಮತ್ತು ಸಾಮಾಜಿಕ ಸಮಸ್ಯೆಗಳು ಯಾವ್ಯಾವ ಅನ್ನೋದಾದ್ರೆ ಡಿಜಿಟಲ್ ವಿಭಜನೆ ಇದೆ ಅಂದ್ರೆ ಕೇವಲ 37% ಮಾತ್ರ ಡಿಜಿಟಲ್ ಸಾಕ್ಷರತೆ ಹೊಂದಿದೆ ಅಂತ ಹೇಳಿ ಮಾಹಿತಿ ಇದೆ. ಇದು ಒಂದು ಸಮಸ್ಯೆ ಆಗುತ್ತೆ. ಡಿಜಿಟಲ್ ಇಂಡಿಯಾ ಒಂದು ಸಂಪೂರ್ಣವಾದಂತಹ ಒಂದು ಕಾರ್ಯವನ್ನು ಸಾಧನೆ ಮಾಡುವಲ್ಲಿ. ಇನ್ನು ಡಿಜಿಟಲ್ ಒಂದು ಇಂಡಿಯಾ ಮಿಷನ್ ಅಡಿಯಲ್ಲಿ ಸೈಬರ್ ಭದ್ರತೆ ತುಂಬಾ ಚಾಲೆಂಜಿಂಗ್ ಇದೆ. ಸೈಬರ್ ಅಟ್ಯಾಕ್, ಸೈಬರ್ ಕ್ರೈಮ್ ಕೂಡ ಇದು 13.91 ಲಕ್ಷ ಸೈಬರ್ ಭದ್ರತಾ ಘಟನೆಗಳಿಗೆ ಕಾರಣ ಆಗುತ್ತೆ. ಅದರ ಭಾರತವು 8 ಲಕ್ಷ ಸೈಬರ್ ಭದ್ರತಾ ವೃತ್ತಿಪರ ಕೊರತೆಯನ್ನು ಎದುರಿಸ್ತಾ ಇದೆ. ಇದು ಕೂಡ ಒಂದು ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ ಸಮಸ್ಯೆಯಾಗಿದೆ. ಇನ್ನು ಡೇಟಾ ಗೌಪ್ಯತೆ, ಡಾಟಾ ಪ್ರೈವಸಿ ಅಂತ ಕರಿತೀವಲ್ಲ, ಡಾಟಾ ಪ್ರೈವಸಿ ಇದು ಸಹ ಒಂದು ಚಾಲೆಂಜಿಂಗ್ ಆಗಿದೆ ಯಾವುದಕ್ಕೆ? ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ಗೆ. ಇದೆಲ್ಲ ಡಿಜಿಟಲ್ ಇಂಡಿಯಾ ಒಂದು ಉಪಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇತ್ತು. ಪ್ರಶ್ನೆ ಹೀಗಿದೆ, ಭಾರತದಲ್ಲಿ ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಯಲ್ಲಿ ಯಾವ ಕ್ಷೇತ್ರದ ಕೊಡುಗೆ 60% ಅಂತೇಳಿ ಮಾಹಿತಿ ಪ್ರಶ್ನೆ ಕೇಳಿದ್ದೀನಿ. ಅಂದ್ರೆ ಭಾರತದಲ್ಲಿ ಸಲ್ಫರ್ ಡೈಆಕ್ಸೈಡ್ ಇದೆಯಲ್ಲ, ಅದನ್ನ ಹೊರಸೂಸುವಿಕೆಯಲ್ಲಿ ಯಾವ ಕ್ಷೇತ್ರ ಹೆಚ್ಚಿನ ಕೊಡುಗೆಯನ್ನು ಕೊಡುತ್ತೆ ಅಂದ್ರೆ ಅದರಲ್ಲಿ 60% ಕೊಡುಗೆ ಕೊಡುತ್ತೆ ಅನ್ನೋದಾದ್ರೆ ಯಾವ್ಯಾವ ಕ್ಷೇತ್ರ ಅನ್ನೋದನ್ನು ನೋಡೋಣ. ಎ ಕಲ್ಲಿದ್ದಲು, ಬಿ ನಿರ್ಮಾಣ ಕಾರ್ಯ, ಸಿ ಕೈಗಾರಿಕೆಗಳು, ಡಿ ಸಾರಿಗೆ ಕ್ಷೇತ್ರ. ನಿಮ್ಮ ಉತ್ತರ ಕಲ್ಲಿದ್ದಲು ಕ್ಷೇತ್ರ ಆಗ್ಬೇಕು. ನೆಕ್ಸ್ಟ್ ಸುದ್ದಿಯಲ್ಲಿದೆ ಅನ್ನೋದಾದ್ರೆ ಇತ್ತೀಚೆಗೆ ಅಧ್ಯಯನವು ದ್ವಿತೀಯ ಮಾಲಿನ್ಯಕಾರಕಗಳು ವಿಶೇಷವಾಗಿ ಅಮೋನಿಯಾ ಸಲ್ಫೇಟ್ ಭಾರತದ PM2.5 ಮಾಲಿನ್ಯದ ಸುಮಾರು 1/3 ಕೊಡುಗೆ ನೀಡುತ್ತದೆ ಎಂದು ಬಹಿರಂಗಪಡಿಸಿದೆ. ಇದು ವಾಯು ಮಾಲಿನ್ಯದ ನಿಯಂತ್ರಣದ ತುರ್ತು ಅಗತ್ಯವನ್ನ ತೋರಿಸುತ್ತದೆ. ದ್ವಿತೀಯ ಮಾಲಿನ್ಯಕಾರಕಗಳು ನೋಡಿ, KPSC ಅಥವಾ KE ನಡೆಸುವಂತಹ ಪರೀಕ್ಷೆಗಳಲ್ಲಿ ಪ್ರಾಥಮಿಕ ಮಾಲಿನ್ಯಕಾರಕಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳ್ಬೋದು, ಅಥವಾ ದ್ವಿತೀಯ ಮಾಲಿನ್ಯಕಾರಕಗಳು ಅಂತ ಹೇಳಿ ಪ್ರಶ್ನೆ ಕೇಳ್ಬೋದು. ಈಗಾಗಲೇ KPSC 2020ರ KS ಮುಖ್ಯ ಪರೀಕ್ಷೆಯಲ್ಲಿ ಸಹ ಪ್ರಾಥಮಿಕ ಮತ್ತು ದ್ವಿತೀಯ ಮಾಲಿನ್ಯಕಾರಕಗಳು ಯಾವ ಅಂತೇಳಿ ಡೈರೆಕ್ಟ್ ಆಗಿ 10 ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ನಿಮಗೆ ಇದು ತುಂಬಾ ಹೈ ಹೀಲ್ಡಿಂಗ್ ಟಾಪಿಕ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಇದು ಗೊತ್ತಿರ್ಬೇಕು ನಿಮಗೆ. ಯಾವುದು? ದ್ವಿತೀಯ ಮಾಲಿನ್ಯಕಾರಕಗಳಲ್ಲಿ ಅಮೋನಿಯಂ ಸಲ್ಫೇಟ್ ಇದೆಯಲ್ಲ, ಸಲ್ಫರ್ ಡೈಆಕ್ಸೈಡ್
ಮತ್ತು ಪ್ಲಸ್ ಅಮೋನಿಯಂ ಇದೆಯಲ್ಲ, ಭಾರತದ PM2.5 ಮಾಲಿನ್ಯದ ಸುಮಾರು 1/3 ಭಾಗದಷ್ಟು ಕೊಡುಗೆ ಕೊಡುತ್ತೆ. ಯಾವುದು? ಅಮೋನಿಯಂ ಸಲ್ಫೇಟ್ ಅನ್ನುವಂತಹ ಮಾಹಿತಿ ದೊರೆತಿದೆ. ಇನ್ನು ಭಾರತದಲ್ಲಿ 60%ಕ್ಕಿಂತ ಹೆಚ್ಚು ಸಲ್ಫರ್ ಡೈಆಕ್ಸೈಡ್ ಹೊರಸೂಸುವಿಕೆಗಳು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಬರುತ್ತವೆ. ಅಂದ್ರೆ ನಾವು ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋಕೆ ಏನ್ ಕಲ್ಲಿದ್ದಿನ ಒಂದು ಗಣಿಗಳನ್ನ, ಕಲ್ಲಿದ್ದಲು ಕೈಗಾರಿಕೆಗಳನ್ನ ಬಳಸ್ತೀವಲ್ಲ, ಉರುಗಿಸ್ತೀವಲ್ಲ, ಆ ಒಂದು ಕಲ್ಲಿದ್ದಲನ್ನು ಉರಿಸೋದ್ರಿಂದ ಸಲ್ಫರ್ ಡೈಆಕ್ಸೈಡ್ ಏನು ದ್ವಿತೀಯ ಮಾಲಿನ್ಯಕಾರಕ ಇದೆಯಲ್ಲ, ಸೆಕೆಂಡರಿ ಮಾಲಿನ್ಯಕಾರಕಗಳೇನಿದೆಯಲ್ಲ, ಅವುಗಳ ಉತ್ಪಾದನೆಗೆ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳು 60% ಕೊಡುಗೆ ನೀಡ್ತವೆ ಎನ್ನುವಂತಹ ಮಾಹಿತಿ ದೊರೆತಿದೆ. ಆದರೆ 8% ಮಾತ್ರ ಕಡ್ಡಾಯ ಫ್ಲೂ ಗ್ಯಾಸ್ ಡಿಸಲ್ಫರೇಷನ್ ವ್ಯವಸ್ಥೆಗಳನ್ನು ಸ್ಥಾಪಿಸಿದೆ. ಇದು ದ್ವಿತೀಯ PM2.5 ಮಾಲಿನ್ಯವನ್ನು ನಿಯಂತ್ರಿಸುವ ಪ್ರಮುಖ ಅಂಶವಾಗಿದೆ. ಅಂದ್ರೆ ಈ ಫ್ಲೂ ಗ್ಯಾಸ್ ಡಿಸಲ್ಫರೇಷನ್ ಇದೆಯಲ್ಲ, ಈ ಉತ್ಪಾದನೆ ಮಾಡಿರುವಂತಹ ಸಲ್ಫರ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡುವಂತಹ ಒಂದು ಉಪಕ್ರಮವಾಗಿದೆ. ಇದು ಕೇವಲ 8% ಮಾತ್ರ ಮಾಡುತ್ತೆ ಅನ್ನುವಂತಹ ಒಂದು ಮಾಹಿತಿ ಇದೆ. ಇನ್ನು ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿದ ಪ್ರಮುಖ ಸಂಗತಿಗಳನ್ನು ನೋಡೋದಾದ್ರೆ, ವಾಯು ಮಾಲಿನ್ಯವು ರಾಸಾಯನಿಕ ಮತ್ತು ಭೌತಿಕ ಜೈವಿಕ ಪದಾರ್ಥಗಳಿಂದ ಉಂಟಾಗುತ್ತದೆ. ವಾಯು ಮಾಲಿನ್ಯ ಹೇಗೆ ಉಂಟಾಗುತ್ತೆ ಅನ್ನೋದಾದ್ರೆ, ವಾಯು ಮಾಲಿನ್ಯ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇದು ರಾಸಾಯನಿಕ, ಭೌತಿಕ ಮತ್ತು ಜೈವಿಕ ಪದಾರ್ಥಗಳಿಂದ ಉಂಟಾಗುತ್ತದೆ. ಇದು ಗಾಳಿಯ ನೈಸರ್ಗಿಕ ಸಂಯೋಜನೆ ತೊಂದರೆಗೊಳಿಸುವ ಶಬ್ದವನ್ನು ಒಳಗೊಂಡಿದೆ. ಮುಖ್ಯವಾಗಿ ದಹನ, ವಾಹನಗಳು ಮತ್ತು ಕೈಗಾರಿಕೆಗಳು ಮತ್ತು ಬೆಂಕಿಯಿಂದ ಇದು ವಾಯು ಮಾಲಿನ್ಯ ಉಂಟಾಗುತ್ತೆ. PM, ಕಾರ್ಬನ್, ಓಜೋನ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂತ ಪ್ರಮುಖ ಮಾಲಿನ್ಯಕಾರಕಗಳು ಗಂಭೀರ ಉಸಿರಾಟ ಕಾಯಿಲೆಗಳಿಗೆ ಹೆಚ್ಚಿನ ಮರಣ ಪ್ರಮಾಣಗಳಿಗೆ ಕಾರಣ ಆಗಿದೆ. ಇವೆಲ್ಲ ಏನಿದಾವಲ್ಲ, ಧೂಳಿನ ಕಣಗಳು, ಕಾರ್ಬನ್ ಮೊನಾಕ್ಸೈಡು, ಓಜೋನು, ನೈಟ್ರಸ್ ಆಕ್ಸೈಡು, ಸಲ್ಫರ್ ಡೈಆಕ್ಸೈಡ್ ಇದಾವಲ್ಲ, ಇವೆಲ್ಲ ಮಾಲಿನ್ಯಕಾರಕಗಳು ಗಾಳಿಯೊಳಗೆ ಸೇರಿಬಿಟ್ಟು ಉಸಿರಾಟದ ತೊಂದರೆಗಳಂತಹ ಶ್ವಾಸಕೋಶಗಳಿಗೆ ಸಮಸ್ಯೆ, ರೋಗಗಳನ್ನು ಉಂಟು ಮಾಡುತ್ತೆ. ಇದರಿಂದ ಮರಣ ಪ್ರಮಾಣ ಹೆಚ್ಚಾಗಿದೆ ಎನ್ನುವಂತ ಮಾಹಿತಿ ದೊರೆತಿದೆ, ಗೊತ್ತಿರಬೇಕು ನಿಮಗೆ. ಇನ್ನು ಮಾಲಿನ್ಯಕಾರಕಗಳ ವಿಧಗಳು. ಬಿಡುಗಡೆಯಾದ ನಂತರ ಅವು ಪರಿಸರದಲ್ಲಿ ಹೇಗೆ ಅಸ್ತಿತ್ವದಲ್ಲಿವೆ ಎಂಬುದರ ಆಧಾರದ ಮೇಲೆ ಅವುಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ನೋಡ್ರಿ, ಇಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ. ಹಾಗಾಗಿ ಈ ಒಂದು ಮಾಹಿತಿ ನಿಮ್ಗೆ ಕಡ್ಡಾಯವಾಗಿ ನೋಡ್ಬಿಟ್ಟು ನೋಟ್ ಮಾಡಿ ಇಟ್ಕೊಳ್ಬೇಕು. ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಥಮಿಕ ಮಾಲಿನ್ಯಕಾರಕಗಳು ಯಾವುವು ಅನ್ನೋದಾದ್ರೆ, ಪರಿಸರಕ್ಕೆ ಬಿಡುಗಡೆಯಾದ ರೂಪದಲ್ಲೇ ಇರುತ್ತವೆ. ಅಂದ್ರೆ ಪರಿಸರಕ್ಕೆ ಬಿಡುಗಡೆ ಆಗಿರ್ತವೆ, ಅವು ಬದಲಾವಣೆ ಆಗಲ್ಲ. ಒಂದು ಯಾವುದು? ಪ್ರಾಥಮಿಕ ಮಾಲಿನ್ಯಕಾರಕಗಳು. ಪ್ರಾಥಮಿಕ ಮಾಲಿನ್ಯಕಾರಕ DDT, ಮತ್ತೆ ಪ್ಲಾಸ್ಟಿಕ್, ಕಾರ್ಬನ್ ಮೊನಾಕ್ಸೈಡ್, ಮತ್ತೆ ಕಾರ್ಬನ್ ಡೈಆಕ್ಸೈಡ್, ಮತ್ತೆ ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಗಂಧಕ ಡೈಆಕ್ಸೈಡ್ ಆಕ್ಸೈಡ್. ಇವು ಪ್ರೈಮರಿ ಏನು ಮಾಲಿನ್ಯಕಾರಕಗಳು. ಇನ್ನು ದ್ವಿತೀಯ ಮಾಲಿನ್ಯಕಾರಕಗಳು ನೋಡೋದಾದ್ರೆ, ದ್ವಿತೀಯ, ಇದು ನೋಟ್ ಮಾಡಿ ಇಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ, ಕನ್ಫ್ಯೂಸ್ ಆಗಬಾರ್ದು. ಯಾವ್ಯಾವ ಅನ್ನೋದಾದ್ರೆ, ಪೆರಾಕ್ಸಿ ಅಸೆಟೈಲ್ ನೈಟ್ರೇಟ್, ಮತ್ತೆ ಅಂದ್ರೆ ಇದಕ್ಕೆ ಸಂಕ್ಷಿಪ್ತವಾಗಿ PAN ಅಂತ ಕರೀತಾರೆ. ಇನ್ನು ನೈಟ್ರೋಜನ್ ಆಕ್ಸೈಡ್ ಮತ್ತು ಹೈಡ್ರೋಕಾರ್ಬನ್ಗಳು. ಇವೆಲ್ಲ ದ್ವಿತೀಯ ಮಾಲಿನ್ಯಕಾರಕಗಳಾಗ್ತವೆ. ಇವು ಪ್ರಾಥಮಿಕ ಮಾಲಿನ್ಯಕಾರಕಗಳಾಗ್ತವೆ. ಇದು ನಿಮಗೆ ಮಾಹಿತಿ ಗೊತ್ತಿರಬೇಕು. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ಅವುಗಳ ಮೂಲಗಳನ್ನು ಕೂಡ ಕೇಳಬಹುದು. ಸಲ್ಫರ್ ಡೈಆಕ್ಸೈಡ್ ಇದೆಯಲ್ಲ, ಇದರ ಮೂಲ comes from the consumptions of fossil fuels from coal and natural gas. SO2 ಇದೆಯಲ್ಲ, ಇದು ಕೋಲು ಮತ್ತೆ ಯಾವುದರಿಂದ? ನ್ಯಾಚುರಲ್ ಗ್ಯಾಸ್ ಇಂದ ಬಿಡುಗಡೆ ಆಗುತ್ತೆ. ಇನ್ನು ನೈಟ್ರೋಜನ್ ಡೈಆಕ್ಸೈಡ್ ಇದೆಯಲ್ಲ, NO2, ಇದರ ಮೂಲಗಳನ್ನು ಕೇಳ್ತಾರೆ. ಎಮಿಷನ್ಸ್ ಫ್ರಮ್ ರೋಡ್ ಟ್ರಾನ್ಸ್ಪೋರ್ಟ್, ಇಂಡಸ್ಟ್ರೀಸ್ ಅಂಡ್ ಎನರ್ಜಿ ಪ್ರೊಡಕ್ಷನ್ಸ್ ಸೆಕ್ಟರ್ಸ್. ಇಲ್ಲಿ ರಸ್ತೆಗಳಲ್ಲಿ ಓಡಾಡುವಂತಹ ಸಾರಿಗೆ ಕ್ಷೇತ್ರದಿಂದ ಮತ್ತೆ ಕೈಗಾರಿಕೆ ಕ್ಷೇತ್ರದಿಂದ ಈ ಒಂದು ಯಾವುದು ಏರ್ ಪೊಲ್ಯೂಷನ್ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ. ಇನ್ನು ಅಮೋನಿಯಾ ಇದೆಯಲ್ಲ, ಅಮೋನಿಯಾ NH3 ಇದೆಯಲ್ಲ, ಇದು ಬೈ ದ ಮೆಟಾಬಲಿಸಮ್ ಆಫ್ ಅಮಿನೋ acids and other compounds which
ಕಂಟೈನ್ಸ್ ನೈಟ್ರೋಜನ್ ಇಂಪ್ಯಾಕ್ಟ್. ಇವೆಲ್ಲ ಅಮೋನಿಯಾ ಏನು ಗೊಬ್ಬರ ಇರ್ಬೋದು, ಬೇರೆ ಬೇರೆ ಒಂದು ಮೂಲಗಳಿಂದ ಇದು ಬಿಡುಗಡೆ ಆಗುತ್ತೆ. ಇನ್ನು O3 ಇದೆಯಲ್ಲ, ಓಜೋನ್, ಸೆಕೆಂಡರಿ ಪೊಲ್ಯೂಷನ್ಸ್ ಇದು ಫಾರ್ಮ್ಡ್ ಫ್ರಮ್ ಅದರ್ ಪೊಲ್ಯೂಷನ್ಸ್, ನೈಟ್ರೋಜನ್ ಆಕ್ಸೈಡ್ ಇವೆಲ್ಲ ಇದ್ರ ಮೂಲಕ ನಮಗೆ ಬಿಡುಗಡೆ ಆಗುತ್ತೆ. ಇನ್ನು ಕಾರ್ಬನ್ ಮೊನಾಕ್ಸೈಡ್ ಇದೆಯಲ್ಲ, ಇದು ವೆಹಿಕಲ್ಗಳಿಂದ ಆಗುತ್ತೆ, ವೆಹಿಕಲ್. ಮತ್ತೆ ಲೆಡ್ ಇದೆಯಲ್ಲ, ಸೀಸಾ, PB, ಇದು ರಿಲೀಸ್ಡ್ ಆಸ್ ಎ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಸಚ್ ಆಸ್ ಸಿಲ್ವರ್, ಏನು ಸಿಲ್ವರ್ ಅಥವಾ ಇನ್ನಿತರ ವಸ್ತುಗಳನ್ನ ಸುಡೋದ್ರಿಂದ ಅಥವಾ ಐರನ್ ನಿಂದ ಇವೆಲ್ಲ ಬಿಡುಗಡೆ ಆಗುತ್ತೆ ಸೀಸಾ. ಇನ್ನು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನು ಕರಿತೀವಲ್ಲ, PM, ಇದು ಇನ್ಹ್ಯಾಬಲ್ ಪರ್ಟಿಕ್ಯುಲರ್ ವಿತ್ ಡೈಮೆನ್ಷನ್ ದಟ್ ಆರ್ ಜನರಲಿ 10 ಮೈಕ್ರೋನ್ಸ್ ಅಂಡ್ ಸಮ್ ಸ್ಮಾಲರ್. ಇವೆಲ್ಲ ನೆನಪಿರ್ಬೇಕು ನಿಮಗೆ ಪರ್ಟಿಕ್ಯುಲರ್ ಮ್ಯಾಟರ್ ಬಗ್ಗೆ. ಜೊತೆಗೆ ಇವೆಲ್ಲ ಒಂದು ಏನು ಇದಾವಲ್ಲ, ಅವುಗಳ ಮೂಲಗಳನ್ನು ನಾನು ತಿಳಿಸಿದ್ದೇನೆ, ಹಾಗಾಗಿ ಒಂದು ನೋಟ್ ಮಾಡಿಟ್ಕೊಳ್ಳಿ. ಇನ್ನು ಫ್ಲೂ ಗ್ಯಾಸ್ ಡಿಸಲ್ಪರೇಷನ್ಸ್ ಎಂದ್ರೆ ಏನಂತೇಳಿ ಮೊದಲೇ ಸ್ಲೈಡ್ ಅಲ್ಲಿ ಇತ್ತಲ್ಲ, ಅದರ ಬಗ್ಗೆ ನೋಡೋಣ. ಫ್ಲೂ ಗ್ಯಾಸ್ ಡಿಸಲ್ಪರೇಷನ್ ಎನ್ನುವುದು ಕಲ್ಲಿದ್ದಲು ಮತ್ತು ತೈಲದಂತ ಪಳೆಯುಳಿಕೆ ಇಂಧನಗಳ ದಹನ ಸಮಯದಲ್ಲಿ ಹೊರಸೂಸುವ ಫ್ಲೂ ಅನಿಲದಿಂದ ಸಲ್ಫರ್ ಡೈಆಕ್ಸೈಡ್ ಅನ್ನು ತೆಗೆದು ಹಾಕುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಇದನ್ನು ಮುಖ್ಯವಾಗಿ ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಲ್ಲಿ ಬಳಸಲಾಗುತ್ತದೆ. ಈ ಒಂದು ಫ್ಲೂ ಗ್ಯಾಸ್ ಡಿಸಲ್ಪರೇಷನ್ ಒಂದು ಪ್ರಕ್ರಿಯೆಯಲ್ಲಿ ಸುಣ್ಣದ ಕಲ್ಲು, ಸುಣ್ಣ ಮತ್ತು ಅಮೋನಿಯಾ ಕಾರಗಳನ್ನು ಬಳಸಲಾಗುತ್ತೆ. ಇದರ ಉದ್ದೇಶ ಏನು ಅನ್ನೋದಾದ್ರೆ, ಕಲ್ಲಿದ್ದಲು ಗಂಧಕವನ್ನು ಹೊಂದಿರುತ್ತದೆ ಮತ್ತು ಅದರ ದಹನವು ಸಲ್ಫರ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತದೆ. ಇದು ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಆಸಿಡ್ ರೈನ್ ಅಂತ ಕರಿತೀವಲ್ಲ, ಅದು ಕಾರಣ ಆಗುತ್ತೆ. ಅದನ್ನ ಕಡಿಮೆ ಮಾಡುವಂತಹ ಉದ್ದೇಶ ಫ್ಲೂ ಗ್ಯಾಸ್ ಡಿಸಲ್ಪರೇಷನ್ ಎನ್ನುವಂತಹ ಒಂದು ಉಪಕ್ರಮ ಜಾರಿ ತಂದಿದ್ದಾರೆ. ಹಾಗಾಗಿ ಇದನ್ನ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ಬೋದು. ಫ್ಲೂ ಗ್ಯಾಸ್ ಡಿಸಲ್ಪರೇಷನ್ ಅನ್ನೋದಾದ್ರೆ ಕಲ್ಲಿದ್ದಲು ಅಥವಾ ಇತರ ಸ್ಥಾವರಗಳಿಂದ ಬಿಡುಗಡೆಯಾಗುವಂತಹ ಸಲ್ಫರ್ ಡೈಆಕ್ಸೈಡ್ ಅನ್ನ ತೆಗೆದುಹಾಕುವುದರ ಮೂಲಕ ಆಮ್ಲ ಮಳೆಗೆ ಕಾರಣವಾಗುವಂತಹ ಸಲ್ಫರ್ ಡೈಆಕ್ಸೈಡ್ ಅನ್ನ ನಿಯಂತ್ರಣ ಮಾಡುವಂತಹ ಉದ್ದೇಶ ಇದು ಹೊಂದಿದೆ. ಇನ್ನು ವಿಶ್ವ ಬ್ಯಾಂಕಿನ ವರದಿ ಪ್ರಕಾರ ಭಾರತ ದೇಶವು ತಲಾದಾಯದಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆ ಅನ್ನೋದಿದೆ. ಕ್ವಶನ್ ಕೇಳಿದರೆ A ಮೊದಲನೇದು, B ಎರಡನೇದು, C ಮೂರನೇದು, D ನಾಲ್ಕನೇದು. ನಿಮ್ಮ ಉತ್ತರ ಏನಾಗಬೇಕು ಅನ್ನೋದಾದ್ರೆ, ಇತ್ತೀಚೆಗೆ ವಿಶ್ವ ಬ್ಯಾಂಕ್ ವರದಿಯ ಪ್ರಕಾರ ಭಾರತವು 25.5 ಗಿನಿ ಸೂಚ್ಯಂಕದೊಂದಿಗೆ ಆದಾಯ ಸಮಾನತೆಯಲ್ಲಿ ವಿಶ್ವದಲ್ಲಿ 4ನೇ ಸ್ಥಾನ ಪಡೆದಿದೆ. ಎಷ್ಟನೇ ಸ್ಥಾನ? 4ನೇ ಸ್ಥಾನ ಪಡೆದಿದೆ. ಎಷ್ಟು ಗಿನಿ ಸೂಚ್ಯಂಕದಲ್ಲಿ ಅಂದ್ರೆ 25.5. ಇದು ಗೊತ್ತಿರಬೇಕು. 4ನೇ ಸ್ಥಾನ ಗೊತ್ತಿರಬೇಕು. ಯಾರು ವರದಿ ಮಾಡಿದ್ರು, ಬಿಡುಗಡೆ ಮಾಡಿದ್ರು ಅನ್ನೋದು ಗೊತ್ತಿರಬೇಕು. ವಿಶ್ವ ಬ್ಯಾಂಕ್. ಭಾರತ ಏನು ನೋಡಿ, ಸ್ಲೋವಾಕ್ ಗಣರಾಜ್ಯ, ಸ್ಲೋವೇನಿಯಾ, ಬೆಲಾರಸ್ ಮಾತ್ರ ಉತ್ತಮ ಸಮಾನತೆ ಸೂಚಕಗಳನ್ನು ಹೊಂದಿದೆ. ಭಾರತ ಗಿನಿ ಸೂಚ್ಯಂಕವು 25ರಿಂದ 30ರ ನಡುವೆ ಮಧ್ಯಮ ಕಡಿಮೆ ಅಸಮಾನತೆಗಳನ್ನು ತೋರಿಸುತ್ತದೆ. ಕಡಿಮೆ ಮಧ್ಯಮ ಅಸಮಾನತೆಗಳನ್ನ ಇದು ತೋರಿಸುತ್ತೆ. ಅಂದ್ರೆ 25ರಿಂದ 30 ಬರುತ್ತಲ್ಲ, ಅದು ಕಡಿಮೆ ಅಸಮಾನತೆಗಳನ್ನು ಹೊಂದಿದೆ ಅನ್ನುವಂತಹ ಒಂದು ಸೂಚ್ಯಂಕವನ್ನ ಗಿನಿ ಸೂಚ್ಯಂಕದಲ್ಲಿ ನೋಡಬಹುದು. 0 ಪರಿಪೂರ್ಣ ಸಮಾನತೆ ಮತ್ತು 100 ಗರಿಷ್ಠ ಅಸಮಾನತೆಯಾಗಿದೆ. ಭಾರತ ಗಿನಿ ಸೂಚ್ಯಂಕದಲ್ಲಿ ಚೀನಾಕ್ಕಿಂತ, ಯುನೈಟೆಡ್ ಸ್ಟೇಟ್ಗಿಂತ ಕಡಿಮೆಯಾಗಿದೆ. ಅಸಮಾನತೆ ಅಂದ್ರೆ ಸಂಪತ್ತಿನ ಅಸಮಾನತೆಯನ್ನು ತೋರಿಸುತ್ತೆ. ಯಾವುದು? ಗಿನಿ ಸೂಚ್ಯಂಕ ಅನ್ನೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದು ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನು ತೋರಿಸುತ್ತೆ. ಸಂಪತ್ತಿನ ಅಸಮಾನತೆ, ಅದರಲ್ಲಿ ಭಾರತ ಸ್ಥಾನ 25.5 ಇದೆ. ಯಾರಿಗಿಂತ ಉತ್ತಮವಾಗಿದೆ ಅನ್ನೋದಾದ್ರೆ ಚೀನಾ ಮತ್ತು USA ಗಿಂತ ಉತ್ತಮ ಸ್ಥಾನ ಪಡೆದಿದೆ. ಒಟ್ಟಾರೆಯಾಗಿ ಪ್ರಪಂಚದಲ್ಲಿ 4ನೇ ಏನು ಸ್ಥಾನದಲ್ಲಿದೆ ಆದಾಯ ಸಮಾನತೆಯಲ್ಲಿ ಅಂತ ನೋಡಿ. 28.8 ಇತ್ತು 2011-12ರಲ್ಲಿ, ಈಗ 25.5ಗೆ ಇಳಿಕೆಯಾಗಿದೆ 2022-23ಕ್ಕೆ. ಹಾಗಾದ್ರೆ ಗಿನಿ ಸೂಚ್ಯಂಕ ಅಂದ್ರೆ ಏನು ಅನ್ನೋದಾದ್ರೆ, ಗಿನಿ ಗುಣಾಂಕವನ್ನು 1912ರಲ್ಲಿ ಇಟಾಲಿಯನ್ನ ಕೊರಾಡೋ ಗಿನಿ ಎನ್ನುವಂತವರು ಇದನ್ನ ಅಭಿವೃದ್ಧಿಪಡಿಸ್ತಾರೆ. ಇದು ಜನಸಂಖ್ಯೆಯೊಳಗಿನ ಆದಾಯದ ಅಸಮಾನತೆಯನ್ನ ತೋರಿಸುತ್ತೆ. ಈ ಸೂಚ್ಯಂಕವನ್ನು ಲೊರೆಂಜ್ ವಕ್ರರೇಖೆಯಿಂದ ಪಡೆಯಲಾಗಿದೆ. ಇದು ಬಡವರಿಂದ ಪ್ರಾರಂಭಿಸಿ ಸ್ವೀಕರಿಸಿರುವ ಸಂಚಿತ ಶೇಕಡಾವಾರು ಮೊತ್ತದ ವಿರುದ್ಧ ಪಡೆದ ಒಟ್ಟು ಆದಾಯದ ಸಂಚಿತ ಶೇಕಡಾವಾರು ಪ್ರಮಾಣವನ್ನು ರೂಪಿಸುತ್ತದೆ. ಇದೆಲ್ಲ ಮಾಹಿತಿ ಇರಬೇಕು ನಿಮಗೆ. ಜೊತೆಗೆ ಮೌಲ್ಯಗಳು ಎಷ್ಟಿರುತ್ತೆ ಅನ್ನೋದಾದ್ರೆ, ಇದು 45 ಡಿಗ್ರಿ ಗೊತ್ತಿರಬೇಕು ನಿಮಗೆ ಗಿನಿ ಸೂಚ್ಯಂಕ. ಜೊತೆಗೆ ಮೌಲ್ಯಗಳು 0ಯಿಂದ 1 ಗರಿಷ್ಠ ಅಸಮಾನತೆ ವರೆಗೆ ಅಥವಾ ಶೇಕಡಾವಾರು ಪ್ರಮಾಣ ವ್ಯಕ್ತಪಡಿಸಿದಾಗ 0ಯಿಂದ 100ರವರೆಗೆ ಇರ್ತದೆ. ಇಲ್ಲಿ 0 ಪರಿಪೂರ್ಣ ಸಮಾನತೆಯನ್ನು ಸೂಚಿಸಿದ್ರೆ, 100
ಏನು ಅಸಮಾನತೆಯನ್ನು ಸೂಚಿಸುತ್ತೆ. ಅತಿ ಹೆಚ್ಚಿದ್ದಂಗೆಲ್ಲ ಅಸಮಾನತೆ. ಇದನ್ನ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಇದನ್ನ 1912ರಲ್ಲಿ ಇಟಾಲಿಯನ್ ಏನು ಸಂಖ್ಯಾಶಾಸ್ತ್ರಜ್ಞರಾಗಿರುವಂತಹ ಕೊರೊಡೊಗಿನಿ ಎನ್ನುವಂಥವ್ರು ಇದನ್ನ ಅಭಿವೃದ್ಧಿಪಡಿಸ್ತಾರೆ. ಎಕನಾಮಿಕ್ಸ್ ಒಂದು ವಿಷಯದ ದೃಷ್ಟಿಯಿಂದ ಇದು ಅತ್ಯಂತ ಪ್ರಮುಖವಾದಂತಹ ವಿಷಯ ಆಗಿದೆ. ಭಾರತ ಮತ್ತು ಗಿನಿ ಸೂಚ್ಯಂಕ. ಭಾರತದಲ್ಲಿ ಗಿನಿ ಸೂಚ್ಯಂಕವು ಈಗ ನೋಡಿದ ನಾವು 2011ರಲ್ಲಿ 28 ಇತ್ತು, ಈ 2022ರಲ್ಲಿ 25ಕ್ಕೆ ಕುಸಿತ ಆಗಿದೆ. ಇದು ಸಾಮಾಜಿಕ ಅಸಮಾನತೆ ಸ್ಥಿರವಾದ ಪ್ರಗತಿಯನ್ನ ಪ್ರತಿಬಿಂಬಿಸುತ್ತದೆ. ನಮ್ಮ ಭಾರತ ಮಧ್ಯಮ ಕಡಿಮೆ ಅಸಮಾನತೆ ವರ್ಗದಲ್ಲಿ ಕಂಡುಬರುತ್ತದೆ. ಇನ್ನು ಚೀನಾ ಮತ್ತು ಅಮೆರಿಕಕ್ಕಿಂತ ಉತ್ತಮ ಸ್ಥಾನದಲ್ಲಿ ಇದ್ದೀವಿ. ಜೊತೆಗೆ ಭಾರತವು G7 G20 ದೇಶಗಳಿಗಿಂತ ಉತ್ತಮ ಆದಾಯ ಸಮಾನತೆಯ ಸ್ಥಾನವನ್ನು ಪಡೆದಿದೆ. ಇದು ಪಾಯಿಂಟ್ ಕೂಡ ಗೊತ್ತಿರಬೇಕು. G7 ಮತ್ತು G20 ದೇಶಗಳಲ್ಲಿ ಇನ್ನು ಆದಾಯ ಸಮಾನತೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರುವಂತಹ ದೇಶ ಯಾವುದು ಅನ್ನೋದಾದ್ರೆ ಭಾರತ. ಇಲ್ಲಿದೆ ನೋಡಿ, ಮಾಹಿತಿ ಇದೆ. ಇನ್ನು ಭಾರತದ ಪೋಷಕಾಂಶಗಳ ಸೇವನೆ ವರದಿಯನ್ನು ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ. ಎ NSO, ಬಿ ಕೇಂದ್ರ ಆರೋಗ್ಯ ಸಚಿವಾಲಯ, ಸಿ ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ಡಿ ಕೇಂದ್ರ ಗೃಹ ಸಚಿವಾಲಯ. ನಿಮ್ಮ ಉತ್ತರ ಕೇಂದ್ರ ಸಾಂಖ್ಯಿಕ ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅನ್ನುವಂತಹ ಉತ್ತರ ಆಗ್ಬೇಕು. ಇತ್ತೀಚೆಗೆ ವರದಿಯನ್ನು ಬಿಡುಗಡೆ ಮಾಡಿದೆ, ಹಾಗಾಗಿ ಈ ಒಂದು ಟಾಪಿಕ್ ಅನ್ನು ನಾನು ತೆಗೆದುಕೊಂಡಿದ್ದೇನೆ. ಹಾಗಾಗಿ ಈ ಒಂದು ಟಾಪಿಕ್ ನ ಹೆಚ್ಚಿನ ಮಾಹಿತಿಯನ್ನು ನೋಡೋಣ. ಭಾರತೀಯ ಆಹಾರ ಕ್ರಮ ಕೊಬ್ಬಿನಾಂಶ ಸೇವನೆ ಹೆಚ್ಚಳಗೊಂಡಿದೆ ಅಂತೇಳಿ ಮಾಹಿತಿ ಇದೆ. ಕೇಂದ್ರ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಇದೆಲ್ಲ ಅದು ಭಾರತದಲ್ಲಿ ಪೋಷಕಾಂಶಗಳ ಸೇವನೆ ಎನ್ನುವಂತಹ ವರದಿಯನ್ನು ಬಿಡುಗಡೆ ಮಾಡಿದೆ. ಅದರಲ್ಲಿ ದೇಶದ ಜನರ ಬದಲಾವಣೆಯಾದ ಆಹಾರ ಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ದಶಕದ ಹಿಂದಿನ ಅವಧಿಗೆ ಹೋಲಿಸಿದರೆ ಭಾರತೀಯರು ಹೆಚ್ಚು ಪ್ರೋಟೀನ್ ಅನ್ನು ಬಳಸ್ತಾ ಇದ್ದಾರೆ. ಹೆಚ್ಚು ಪ್ರೋಟೀನ್, ಅದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ಕೊಬ್ಬಿನಾಂಶ, ಪ್ರೋಟೀನ್ಗಿಂತ ಕೊಬ್ಬು ಹೆಚ್ಚು ಬಳಸ್ತಾ ಇದ್ದಾರಂತೆ. ಕೊಬ್ಬಿನಾಂಶ ಇರೋ ಆಹಾರ ಎಂದು ವರದಿ ಉಲ್ಲೇಖಿಸಿದೆ. ಒಟ್ಟಾರೆಯಾಗಿ ಆಹಾರ ಬಳಕೆ ಪ್ರಮಾಣದಲ್ಲಿ ಅಲ್ಪ ಪ್ರಗತಿಯಾಗಿದ್ದರೂ ವಿವಿಧ ಪ್ರದೇಶ ಮತ್ತು ಆದಾಯದ ಗುಂಪುಗಳ ನಡುವೆ ವ್ಯತ್ಯಾಸ ಇರುವುದು ಕಂಡುಬಂದಿದೆ. ಆಹಾರದ ಒಂದು ಸೇವನೆಯಲ್ಲಿ ಸ್ವಲ್ಪ ಪ್ರಗತಿ ಕಂಡಿದ್ದರೂ ಕೂಡ ಪ್ರದೇಶಗಳ ನಡುವಿನ ಅಸಮಾನತೆ ವ್ಯತ್ಯಾಸ ಕಂಡುಬಂದಿದೆ. ಇದು ಆಹಾರ ಭದ್ರತೆ ಕಾರ್ಯಕ್ರಮ ಮುಂದುವರಿಕೆ ಅಗತ್ಯವನ್ನು ತಿಳಿಸುತ್ತದೆ. ಈ ಮುಖ್ಯ ವರದಿ ಬಿಡುಗಡೆ ಮಾಡುವ ಉದ್ದೇಶ ಏನು ಅನ್ನೋದಂದ್ರೆ ಆಹಾರ ಭದ್ರತೆ ಏನು ಕಾರ್ಯಕ್ರಮಗಳಿದಾವಲ್ಲ, ಅನ್ನಭಾಗ್ಯ, ಗರೀಬ್ ಕಲ್ಯಾಣ ಯೋಜನೆ ಇರ್ಬೋದು, ಕರ್ನಾಟಕದಲ್ಲಿ ಅನ್ನಭಾಗ್ಯ ಯೋಜನೆ ಇರ್ಬೋದು, ಈ ಒಂದು ಆಹಾರ ಭದ್ರತಾ ಕ್ರಮಗಳನ್ನ ಏನು ಪಬ್ಲಿಕ್ ಡಿಸ್ಟ್ರಿಬ್ಯೂಟರ್ ಸಿಸ್ಟಮ್ ಏನಿದೆಯಲ್ಲ ಅದನ್ನ ಮುಂದುವರಿಸುವಂತಹ ಒಂದು ಉದ್ದೇಶ ಈ ವರದಿಯ ಒಂದು ಅಂಕಿಅಂಶಗಳಿಂದ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಪ್ರತಿ ವ್ಯಕ್ತಿ ದಿನದಲ್ಲಿ ಸೇವಿಸುವ ಸರಾಸರಿ ಪ್ರೋಟೀನ್ಗಳನ್ನ ಮಾಹಿತಿ ನೀಡಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಸರಾಸರಿ ಕೊಬ್ಬಿನ ಅಂಶಗಳನ್ನ, ಇದು ಪ್ರೋಟೀನ್ ಆಯ್ತಂದ್ರೆ ಇದು ಕೊಬ್ಬು. ಗ್ರಾಮೀಣ ಪ್ರದೇಶದಲ್ಲಿ 2023-24ರಲ್ಲಿ 61.8 ಗ್ರಾಂ ಪ್ರೋಟೀನ್ ಸೇವನೆ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ 63.4 ಗ್ರಾಂ ಅನ್ನ ಬಳಸ್ತಾನೆ. ಇನ್ನು ಕೊಬ್ಬಿನ ವಿಚಾರಕ್ಕೆ ಬಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟಿದೆ? 60 ಇದೆ, 60.4 ಇದೆ. ಇನ್ನು ನಗರ ಪ್ರದೇಶದಲ್ಲಿ 60 ಇದೆ. ಗ್ರಾಮೀಣ ಪ್ರದೇಶದಲ್ಲಿ 60 ಇದ್ರೆ ನಗರ ಪ್ರದೇಶದಲ್ಲಿ 69.8 ಪ್ರಮಾಣ ಇದೆ. ಇದು ಭಾರತದ ವಿಷಯ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ 61, ನಗರ ಪ್ರದೇಶದಲ್ಲಿ 64 ಇದೆ ಯಾವುದು ಪ್ರೋಟೀನ್. ಇನ್ನು ಗ್ರಾಮೀಣ ಪ್ರದೇಶ ಯಾವುದು ಕೊಬ್ಬಿನ ಪ್ರಮಾಣಕ್ಕೆ ತಗೊಂಡ್ರೆ ಕರ್ನಾಟಕದಲ್ಲಿ 65%, ಗ್ರಾಮೀಣ ಪ್ರದೇಶದಲ್ಲಿ ಇದ್ರೆ 71% ಕೊಬ್ಬನ್ನು ಸೇವನೆ ಮಾಡುವಂತಹ ಜನ ನಗರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಿರಬೇಕು. ಈ ಅಂಕಿ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಹೇಳಿಕೆಗಳ ರೂಪದಲ್ಲಿ ಕೇಳಬಹುದು. ಇಲ್ಲೆಲ್ಲ ಮಾಹಿತಿ ಇದೆ, ಈಗಾಗಲೇ ನಾನು ಹೇಳಿದ್ದೀನಿ. ಜೊತೆಗೆ ಪ್ರೋಟೀನ್ ಸೇವನೆ ಯಾವುದರಿಂದ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳಿ ಒಂದು ಚಾರ್ಟ್ ಅನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಧಾನ್ಯಗಳಿಂದ 45% ಪ್ರೋಟೀನ್ ಪೂರೈಕೆ ಆಯಿತು ಅಂದ್ರೆ ಇತರ ಆಹಾರದಿಂದ 22%, ಮೊಟ್ಟೆ ಮೀನು ಮಾಂಸದಿಂದ ನಿಮಗೆ ಗ್ರಾಮೀಣ ಪ್ರದೇಶದ ಜನತೆಗೆ 12% ಪ್ರೋಟೀನ್ ಪೂರೈಕೆ ಆತಂದ್ರೆ ಹಾಲು ಮತ್ತು ಅದರ ಉತ್ಪನ್ನಗಳಿಂದ 11%, ಇನ್ನು 8.7% ನಿಂದ ಬೇಳೆಕಾಳುಗಳಿಂದ ದೊರೆಯುತ್ತೆ ಅಂತ ಹೇಳಿ ಮಾಹಿತಿ ಇದೆ. ನಗರ ಪ್ರದೇಶದಲ್ಲಿ ಇದು ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಪ್ರೋಟೀನ್ ಸೇವನೆ ಯಾವ್ಯಾವ ಒಂದು ಮೂಲಗಳಿಂದ ದೊರೆತಾ ಇದೆ ಅನ್ನುವಂತಹ ಮಾಹಿತಿ ಇದೆ. ಇದನ್ನೆಲ್ಲ ನೀವು ನೋಟ್ ಮಾಡಿ ಇಟ್ಕೊಳ್ಳಿ.
ಯಾವ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರಿಗಳಲ್ಲಿ 35% ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಎ ಬಿಹಾರ, ಬಿ ಮಹಾರಾಷ್ಟ್ರ, ಸಿ ಸಿಕ್ಕಿಂ, ಡಿ ಉತ್ತರ ಪ್ರದೇಶ. ನಿಮ್ಮ ಉತ್ತರ ಬಿಹಾರ ಆಗ್ಬೇಕು. ನಿಮ್ಮ ಉತ್ತರ ಬಿಹಾರ ಆಗ್ಬೇಕು. ಮಹಿಳೆಯರಿಗೆ 35% ನೌಕರಿ ಮೀಸಲಾತಿ, 35% ನೌಕರಿ ಮೀಸಲಾತಿಯನ್ನ ಬಿಹಾರ ಸರ್ಕಾರ ನೀಡಿದೆ. ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇರುವಂತೆ ನಿತೀಶ್ ಕುಮಾರ್ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರಿ ಉದ್ಯೋಗಗಳ ಅನ್ವಯ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ. ಬಿಹಾರದ ಯುವ ಆಯೋಗ ರಚನೆ ಹೀಗೆ ಮಾಡಿದೆ. ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಯಾವ ರಾಜ್ಯ ಸರ್ಕಾರ ತನ್ನ ಸರ್ಕಾರಿ ನೌಕರಿಗಳಲ್ಲಿ 35% ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಿದೆ ಅನ್ನೋದಾದ್ರೆ ಬಿಹಾರ ರಾಜ್ಯ ಸರ್ಕಾರ ಅಂತ ಹೇಳಿ ನಿಮಗೆ ಮಾಹಿತಿ ಗೊತ್ತಿರಬೇಕು. ಇನ್ನು ನರೇಂದ್ರ ಮೋದಿ ಅವರಿಗೆ ಇಲ್ಲಿಯವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿವೆ ಅಂತ ಹೇಳಿ ಕೇಳಿದ್ದೀನಿ. ಎ 26, ಬಿ 27, ಸಿ 28, ಡಿ 29. 27 ಆಗ್ಬೇಕು. ಇದು ಕಾಲಕ್ರಮೇಣ ಬದಲಾವಣೆ ಆಕ್ಕಂತ ಹೋಗುತ್ತೆ. ಹಾಗಾಗಿ ನಿಮಗೆ ಇದೊಂದು ಮಾಹಿತಿ ಇರಲಿ. ಮೋದಿಗೆ ಬ್ರೆಜಿಲ್ ಅತ್ಯುಚ್ಚ ಗೌರವ. ಭಾರತದ ಪ್ರಧಾನಿ 26ನೇ ಪ್ರಶಸ್ತಿಯನ್ನು ಬ್ರೆಜಿಲ್ ಸರ್ಕಾರ ನೀಡಿದೆ. ಬ್ರೆಜಿಲ್ ಸರ್ಕಾರ 8 ದಿನಗಳ 5 ದೇಶದ ಪ್ರವಾಸದ ಭಾಗವಾಗಿ ಬ್ರೆಜಿಲ್ಗೆ ತೆರಳಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅತ್ಯುನ್ನತ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇದು ಮೋದಿ ಅವರಿಗೆ ಲಭಿಸಿದ 26ನೇ ಅತ್ಯುಚ್ಚ ವಿದೇಶಿ ಪ್ರಶಸ್ತಿಯಾಗಿದೆ. ಆ ಪ್ರಶಸ್ತಿ ಹೆಸರು ನ್ಯಾಷನಲ್ ಆರ್ಡರ್ ಆಫ್ ದ ಸದರ್ನ್ ಕ್ರಾಸ್ನ ಗ್ರ್ಯಾಂಡ್ ಕಾರ್ಲ್ ಅಂತೇಳಿ ಪ್ರಶಸ್ತಿ ಹೆಸರು ನಿಮ್ಗೆ ಗೊತ್ತಿರಬೇಕು. ಯಾಕೆ ಈ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡಿದ್ದೇನೆ ಅನ್ನೋದಾದ್ರೆ ಇದು ಹೈ ಹೀಲ್ಡಿಂಗ್ ಟಾಪಿಕ್ ಆಗುತ್ತೆ. ಈಗಾಗಲೇ ಮೊನ್ನೆ 2024ರ KS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಹಾಗಾಗಿ LIST, FDA ಮತ್ತು PDO ಇತರೆ PCPS ಪರೀಕ್ಷೆಗಳಲ್ಲಿ ಕೂಡ ಈ ಒಂದು ವಿಷಯವನ್ನ, ಈ ಒಂದು ಪ್ರಶ್ನೆಯನ್ನ, ಈ ಒಂದು ಪ್ರಶಸ್ತಿಗಳ ಮೇಲೆ ನಿಮ್ಗೆ ಕೇಳಬಹುದು. ಇಲ್ಲಿ ಮತ್ತೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಇಲ್ಲಿ ನೋಡಿ, ಮೊದಲೇ ಪ್ರಶಸ್ತಿ ನಿಮ್ಗೆ ಗೊತ್ತಿರಬೇಕು. 2016ರಲ್ಲಿ ಸೌದಿ ಅರೇಬಿಯಾ ನೀಡಿತು ಮೊದಲ ಬಾರಿಗೆ. ಸೌದಿ ಅರೇಬಿಯಾ ರಾಜ್ ಅಬ್ದುಲ್ ಅಜೀಜ್ ಅಲ್ ಸದ್ ಅವರ ಆರ್ಡರ್ ಅಂತೇಳಿ ಇದೆ ಪ್ರಶಸ್ತಿ ಹೆಸರು. ಮೊದಲು ಸೌದಿ ಅರೇಬಿಯಾ ಕೊಡ್ತು. ಇತ್ತೀಚೆಗಿನ ಮೊದಲ 1-2 ಪ್ರಶಸ್ತಿಗಳು ಹಾಗೂ ಇತ್ತೀಚಿನ ಪ್ರಮುಖ ಪ್ರಶಸ್ತಿಗಳು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇತ್ತೀಚೆಗೆ ನೀಡಿರುವಂತಹ ಪ್ರಶಸ್ತಿಗಳು. ಇತ್ತೀಚೆಗೆ ಯಾವ ದೇಶಗಳ ಯಾವ ಪ್ರಶಸ್ತಿಯನ್ನ ನರೇಂದ್ರ ಮೋದಿ ಅವರಿಗೆ ನೀಡಿದೆ ಅನ್ನೋದು ನಿಮ್ಗೆ ಮಾಹಿತಿ ಗೊತ್ತಿರಬೇಕು. ಈಗಾಗಲೇ ನೋಡಿದ್ವಿ ನಾವು. ಬ್ರೆಜಿಲ್ನಲ್ಲಿ ನ್ಯಾಷನಲ್ ಆರ್ಡರ್ ಆಫ್ ದಿ ಸದರ್ನ್ ಕ್ರಾಸ್ನ ಗ್ರ್ಯಾಂಡ್ ಕಲರ್ ನೀಡಿದೆ. ಹಾಗೇನೆ 27ನೇ ಪ್ರಶಸ್ತಿ, 26 ಅಂತ ಆಗಿದೆ. 27ನೇ ಪ್ರಶಸ್ತಿ ನಮಿಬಿಯಾ ದೇಶ ನೀಡಿದೆ ಜುಲೈ 9, 2025ರಂದು. ಒಟ್ಟಾರೆಯಾಗಿ 27 ಪ್ರಶಸ್ತಿಗಳು ನರೇಂದ್ರ ಮೋದಿ ಅವರಿಗೆ ದೊರೆತಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರಾಚೀನ ನಗರ ಪೆನಿಕೋ ಯಾವ ದೇಶದಲ್ಲಿದೆ ಅಂತ ಹೇಳಿ ಪ್ರಶ್ನೆ ಕೇಳಲಾಗಿದೆ. ಉತ್ತರ ಎ ಚೀನಾ, ಬಿ ಪೆರು, ಸಿ ಚಿಲಿ, ಡಿ ವಿಯೆಟ್ನಾಂ. ನಿಮ್ಮ ಉತ್ತರ ಪೆರು ಆಗ್ಬೇಕು. ನಿಮ್ಮ ಉತ್ತರ ಪೆರು ದೇಶದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಒಂದು ಪ್ರಾಚೀನ ನಗರವಾದಂತಹ ಪೆನಿಕೋ ದೊರೆತಿದೆ. ಇಲ್ಲಿದೆ ನೋಡ್ರಿ, ಅದರ ಚಿತ್ರ ಕಾಣ್ತಾ ಇದೆ. ಈ ನಗರದ ಚಿತ್ರ ನಿಮ್ಗೆಲ್ಲ ಇಲ್ಲಿ ನೋಡಬಹುದಾಗಿದೆ. ಇದು ಪೆನಿಕೋ ಎನ್ನುವಂತಹ ನಗರ. ಪೆನಿಕೋ ಇದು ಪೆರು ದೇಶದಲ್ಲಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪುರಾತತ್ವಜ್ಞರು ಇತ್ತೀಚೆಗೆ ಪೆರುವಿನ ಪೆನಿಕೋ ಎಂಬಲ್ಲಿ 3,500 ವರ್ಷಗಳಿಂದಲೂ 3,500 ವರ್ಷಗಳ ಹಿಂದಿನ ನಗರವನ್ನು ಪತ್ತೆ ಹಚ್ಚಿದ್ದಾರೆ. ಪೆನಿಕೋ ಲಿಮಾದಿಂದ ಸುಮಾರು 200 ಕಿಲೋಮೀಟರ್ ಉತ್ತರಕ್ಕೆ ಬರಾಂಕ ಪ್ರಾಂತ್ಯದಲ್ಲಿ ಸಮುದ್ರ ಮಟ್ಟದಿಂದ 600 ಮೀಟರ್ ಎತ್ತರದಲ್ಲಿದೆ. ಇದು ಬಹುಶಃ ಕ್ರಿಸ್ತಪೂರ್ವ 1800 ಮತ್ತು 1500ರ ನಡುವಿನ ಆರಂಭಿಕ ಮಧ್ಯಪ್ರಾಚ್ಯ ಮತ್ತು ಏಷ್ಯನ್ ನಾಗರಿಕತೆಗಳಂತೆ ಸ್ಥಾಪಿತ ಆಗಿದೆ ಅಂತ ಹೇಳಿ ಮಾಹಿತಿ ದೊರೆತಿದೆ. ಪೆನಿಕೋ ಅಮೆರಿಕ ಅತ್ಯಂತ ಹಳೆಯ ನಾಗರಿಕತೆಯಾದ ಕ್ಯಾರಲ್ ಬಳಿ ಇದೆ. ಇದು ಸುಪೆ ಕಣಿವೆಯಲ್ಲಿ ಸುಮಾರು 3000 ಬಿಫೋರ್ ಕ್ರೈಸ್ಟ್ ಸ್ಥಾಪಿತವಾಗಿದೆ. ಆವಾಗ ಸ್ಥಾಪನೆ ಆಗಿತ್ತು. ಇದು ಯಾವುದು ಪೆನಿಕೋ ಅಮೆರಿಕದ ಅತ್ಯಂತ ಹಳೆಯ ನಾಗರಿಕತೆ ಯಾವ್ದು ಕ್ಯಾರಲ್ ಬಳಿ ಇದೆ ಅಂತ. ಇದು ಯಾವ ಒಂದು ದೇಶಕ್ಕೆ ಸೇರಿದೆ ಅನ್ನೋದು ಗೊತ್ತಿರಬೇಕು. ಪೆರು, ನಗರದ ಹೆಸರು
ಪೆನಿಕೋ. ಇನ್ನು ದೇಶದಲ್ಲಿ ಮೊದಲ ಬಾರಿಗೆ ಸಹಕಾರಿ ವಿಶ್ವವಿದ್ಯಾಲಯವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಕೇಳಿದರೆ ಎ ನವದೆಹಲಿ, ಬಿ ಬೆಂಗಳೂರು, ಸಿ ಆನಂದ್, ಡಿ ಸತಾರ. ನಿಮ್ಮ ಉತ್ತರ ಆನಂದ್ ಆಗಬೇಕು. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವರು ಗುಜರಾತ್ನ ಆನಂದ್ನಲ್ಲಿ ಭಾರತದ ಮೊದಲ, ಯಾಕೆ ಪ್ರಶ್ನೆ ತಗೊಂಡಿದ್ದಂದ್ರೆ ಇದು ಕೋಆಪರೇಟಿವ್ ಸೊಸೈಟಿ ಮೇಲೆ ಪ್ರಶ್ನೆ ಕೇಳಲಾಗುತ್ತೆ. ಇದು ಭಾರತದ ಮೊದಲ ಸಹಕಾರಿ ಸಚಿವಾಲಯ ಸಹಕಾರಿ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಈ ಪ್ರಶ್ನೆಯನ್ನು ನಾನು ತೆಗೆದುಕೊಂಡಿದ್ದೀನಿ. ಸಹಕಾರಿ ವಿಶ್ವವಿದ್ಯಾಲಯ ಇದು ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿದೆ. ಇದು ಶಿಕ್ಷಣದ ಮೂಲಕ ಸಹಕಾರಿ ವಲಯವನ್ನು ಬಲಪಡಿಸುವ ಸರ್ಕಾರದ ಸಹಕಾರದಿಂದ ಸಮೃದ್ಧಿ, ಸಹಕಾರದ ಮೂಲಕ ಸಮೃದ್ಧಿ ಎನ್ನುವಂತಹ ದೃಷ್ಟಿಕೋನದಿಂದ ಈ ದೇಶದ ಮೊದಲ ಸಹಕಾರಿ ವಿಶ್ವವಿದ್ಯಾಲಯವನ್ನ ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ತ್ರಿಭುವನ್ ಸಹಕಾರಿ ವಿಶ್ವವಿದ್ಯಾಲಯ ಭಾರತದ ಸಹಕಾರಿ ಇತಿಹಾಸದಲ್ಲಿ ಪ್ರಮುಖ ವ್ಯಕ್ತಿ ಮತ್ತು ಅಮೂಲ್ ಸಂಸ್ಥಾಪಕ ತ್ರಿಭುವನ್ ದಾಸ್ ಕಿಶಿಬಾಯ್ ಪಟೇಲ್ ಅವರ ಹೆಸರನ್ನು TSUಗೆ ಇಡಲಾಗಿದೆ. ನೆನಪಿರಬೇಕು, ಈ ವಿಶ್ವವಿದ್ಯಾಲಯದ ಹೆಸರೇನು? ತ್ರಿಭುವನ ದಾಸ್ ಕಿಶಿಬಾಯ್ ಪಟೇಲ್ ಅವರು TSUಗೆ ಇಡಲಾಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರೊಂದಿಗೆ ಅವರ ಕೆಲಸವು 1946ರಿಂದ ಗುಜರಾತ್ನಲ್ಲಿ ಸಹಕಾರಿ ಚಳವಳಿಯನ್ನು ಪರಿವರ್ತನೆ ಮಾಡಲು ಸಹಾಯ ಮಾಡಿತು. ಮೊದಲ ವಿಶ್ವವಿದ್ಯಾಲಯ ಎಲ್ಲಿದೆ? ಸಹಕಾರಿ ವಿಶ್ವವಿದ್ಯಾಲಯ ಗುಜರಾತ್ನ ಆನಂದ್ ಜಿಲ್ಲೆಯಲ್ಲಿದೆ. ಇದರ ಉದ್ದೇಶ ಸಹಕಾರಿ ವಲಯವನ್ನ ಬಲಪಡಿಸತಕ್ಕಂಥದ್ದು. ಸಹಕಾರಿ ನಿರ್ವಹಣೆ, ಲೆಕ್ಕಪತ್ರ ನಿರ್ವಹಣೆ, ಹಣಕಾಸು, ಮಾರ್ಕೆಟಿಂಗ್, ಸಹಕಾರಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಪದವಿ ನೀಡತಕ್ಕಂಥದ್ದು, ಡಿಪ್ಲೊಮಾ ನೀಡತಕ್ಕಂಥದ್ದು, PhD ಕೋರ್ಸ್ ನೀಡತಕ್ಕಂಥದ್ದು, ಹೀಗೆ ಹಲವಾರು ಕೌಶಲ್ಯಪೂರ್ಣ ಕಾರ್ಯಪಡೆಯನ್ನ ನಿರ್ಮಿಸುವುದು ಇದರ ಉದ್ದೇಶ ಆಗಿದೆ. ಜೊತೆಗೆ ಇದು 5 ವರ್ಷಗಳಲ್ಲಿ 20 ಲಕ್ಷ ವೃತ್ತಿಪರರಿಗೆ ತರಬೇತಿಯನ್ನು ನೀಡುವಂತಹ ಉದ್ದೇಶ ಹೊಂದಿದೆ. ವೃತ್ತಿಪರ ತರಬೇತಿ ನೀಡುವ ಗುರಿಯನ್ನು ಹೊಂದಿದೆ. ಇದು ಡೈರಿ, ಮೀನುಗಾರಿಕೆ ಮತ್ತು ಕೃಷಿ ಸಾಲ ಸಹಕಾರ ಸಂಘಗಳಂತಹ ಪ್ರಮುಖ ಕ್ಷೇತ್ರಗಳನ್ನ ಒಳಗೊಂಡಿದೆ. ಗ್ರಾಮೀಣ ಸಹಕಾರಿ ಸಂಸ್ಥೆಗಳಲ್ಲಿ ನಾವೀನ್ಯತೆಯನ್ನು ಹೆಚ್ಚಿಸಲು, ಪಾರದರ್ಶಕತೆಯನ್ನು ಖಚಿತಪಡಿಸಿಕೊಳ್ಳಲು, ಉತ್ತಮ ಅಭ್ಯಾಸಗಳನ್ನು ಉತ್ತೇಜಿಸಲು ಸಂಶೋಧನೆ ಮತ್ತು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಲಾಗ್ತಾ ಇದೆ. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಬ್ಯಾಕ್ಗ್ರೌಂಡ್ ಇಂದ ನೋಡ್ಕೊಳ್ಳೋದಾದ್ರೆ ಇದು 97ನೇ ಸಂವಿಧಾನಿಕ ತಿದ್ದುಪಡಿ ಮೂಲಕ ಸಂವಿಧಾನಾತ್ಮಕ ಸ್ಥಾನವನ್ನು ನೀಡಲಾಯಿತು. ಯಾವಕ್ಕೆ? ಸಹಕಾರಿ ಸಂಘಗಳಿಗೆ. ಇಲ್ಲಿ 2011ರಲ್ಲಿ ಸಂಘಗಳನ್ನು ರಚಿಸುವ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿತು. ಈ ವಲಯವು ಪ್ರಾಥಮಿಕ ಸಹಕಾರಿ ಸಂಘಗಳ ಕಾಯ್ದೆ 1912 ಮತ್ತು ಬಹುರಾಜ್ಯ ಸಹಕಾರಿ ಸಂಘಗಳ ಕಾಯ್ದೆ 2002ದಿಂದ ನಿಯಂತ್ರಿಸಲ್ಪಡುತ್ತದೆ. ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದೆಯಲ್ಲ, ಅದರ ಬಗ್ಗೆ ಮಾಹಿತಿ ಇದೆ. ನಬಾರ್ಡು ಸೆಲ್ಫ್ ಹೆಲ್ಪ್ ಗ್ರೂಪ್ ಬ್ಯಾಂಕ್ ಲಿಂಕೇಜ್ ಪ್ರೋಗ್ರಾಮ್ 1992ರಲ್ಲಿ ಸ್ಥಾಪನೆ ಮಾಡುತ್ತೆ. ಇನ್ನು ಕೋಆಪರೇಟಿವ್ ಸೊಸೈಟಿ ಬಗ್ಗೆ ಪೀಪಲ್ ಸೆಂಟ್ರೆಡ್ ಅಂದ್ರೆ ಜನಕೇಂದ್ರಿತ, ರೆಗ್ಯುಲೇಟಿಂಗ್ ಆಕ್ಟ್ ಎಂದು ಆಕ್ಟ್ 97th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ 2011ರಲ್ಲಿ ಜಾರಿಗೆ ತಂದ್ರಲ್ಲ ಅದು. ಇನ್ನು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಏನು NGOs ಇದೆಯಲ್ಲ ಅದು, ಅದರ ಮುಖ್ಯ ಉದ್ದೇಶ ರಿಜಿಸ್ಟರ್ಡ್ ಆಸ್ ಸೊಸೈಟೀಸ್, ಟ್ರಸ್ಟ್, ಕಂಪನೀಸ್. ಈ 3 ವಿಧಾನದಿಂದ ನಾವು ಸಹಕಾರಿ ಸಂಘದ ಅಡಿಯಲ್ಲಿ ಸ್ಥಾಪನೆ ಮಾಡಬಹುದು NGOಗಳನ್ನ. ಜೊತೆ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ NGOsಗೆ ಏನೇನಿದೆ ಅನ್ನೋದಾದ್ರೆ ಇಲ್ಲಿ 19.1C ಬರುತ್ತೆ, ಮತ್ತೆ 43 ಬರುತ್ತೆ, ಮತ್ತೆ ಇದು ಯಾವ ಪಟ್ಟಿಗೆ ಸೇರಿದೆ ಅನ್ನೋದಾದ್ರೆ ಮಧ್ಯವರ್ತಿ ಪಟ್ಟಿಗೆ ಸೇರಿದೆ. ಯಾವುದು? NGOs ಮತ್ತು ಸಹಕಾರಿ ಸಂಘಗಳು. ಇವೆಲ್ಲ ನಿಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಉಡಾವಣೆ ಮಾಡಿದ ಕ್ಷಿಪಣಿಯ ಹೆಸರೇನು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಎ ಅರ್ಜುನ್, ಬಿ ಅಸ್ತ್ರ, ಸಿ ಅರುಣ್, ಡಿ ಪಾಶುಪತಾಸ್ತ್ರ. ನಿಮ್ಮ ಉತ್ತರ ಅಸ್ತ್ರ ಆಗ್ಬೇಕು. ಅಸ್ತ್ರ ಆಗ್ಬೇಕು. ಇದು ಸಹ ಹೈ ಯೀಲ್ಡಿಂಗ್ ಟಾಪಿಕ್ ಆಗಿದೆ. ಯಾಕಂದ್ರೆ 2020ರ KAS ಪೂರ್ವಭಾವಿ ಪರೀಕ್ಷೆಯ 2ನೇ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನ ನೇರವಾಗಿ ಕೇಳಲಾಗಿತ್ತು. ಯಾವ ರೀತಿ ಕೇಳಲಾಗಿತ್ತು? ಅಸ್ತ್ರ ಕ್ಷಿಪಣಿಯು ಹೇಗೆ ಚಲಿಸುತ್ತೆ ಅಂತ ಕೇಳಿದ್ರು. ಸರ್ಫೇಸ್ ಟು ಸ್ಪೇಸ್, ಸ್ಪೇಸ್ ಟು ಸ್ಪೇಸ್, ಈ ತರ ಎಲ್ಲ ಕೇಳಿದ್ರು. ಹಾಗಾಗಿ ಇದು ಯಾವುದು ಅಂತಂದ್ರೆ ಸ್ಪೇಸ್ ಟು ಸ್ಪೇಸ್, ಇದು ಉಡಾವಣೆ ಮಾಡುವಂತಹ ಒಂದು ಕ್ಷಿಪಣಿಯಾಗಿದೆ. ಇದರ ಉತ್ತರ ಅಸ್ತ್ರ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಅಸ್ತ್ರ BBR ದೃಷ್ಟಿಗೆ ಗೋಚರವಾಗುವ ವ್ಯಾಪ್ತಿ ಮೀರಿದ BBR ಕ್ಷಿಪಣಿಗಳು 2 ಪರೀಕ್ಷಾರ್ಥ ಪ್ರಯೋಗಗಳನ್ನು ಯಶಸ್ವಿಯಾಗಿ ಶುಕ್ರವಾರ ನಡೆಸಲಾಗಿದೆ. ಇದು ಒಡಿಶಾದ ಬಾಲೇಶ್ವರ ಬಳಿಯ ಚಾಂದಿಪುರದಲ್ಲಿ, ಅಂದ್ರೆ ಕ್ಷಿಪಣಿಗಳನ್ನು ಉಡಾವಣೆ ಮಾಡುವಂತ
ಪ್ರದೇಶ ನಿಮ್ಗೆ ಗೊತ್ತಿರಬೇಕು. ಇದು ಒಡಿಶಾದ ಚಾಂದಿಪುರ. ಸುಖೋಯೋ 30 MKI ಯುದ್ಧವಿಮಾನದಲ್ಲಿ ಅಳವಡಿಸಿದ್ದ ಈ ಕ್ಷಿಪಣಿಗಳು ಗುರಿಯನ್ನು ನಿಖರವಾಗಿ ನಾಶಪಡಿಸಿತು. ಈ ಮೂಲಕ ಅಸ್ತ್ರ ಕ್ಷಿಪಣಿ ವ್ಯವಸ್ಥೆಯನ್ನು ಕಾರ್ಯಕ್ಷಮತೆಯನ್ನ ಸಾಬೀತಾಯಿತು. ಜೊತೆಗೆ ಇದು 100 ಕಿಲೋಮೀಟರ್ಗಿಂತ ಅಧಿಕ ದೂರದ ಗುರಿಗಳನ್ನು ನಾಶಪಡಿಸುವ ಸಾಮರ್ಥ್ಯ ಈ ಕ್ಷಿಪಣಿ ವ್ಯವಸ್ಥೆಗಳು ಸುಖೋಯೋ 30 MKI ಇತರ ಯುದ್ಧವಿಮಾನಗಳಲ್ಲಿ ಬಳಸಬಹುದು. DRDO ಅಭಿವೃದ್ಧಿಪಡಿಸಿದ ಯಾರು ಅಭಿವೃದ್ಧಿಪಡಿಸಿದ ಅನ್ನೋದಾದ್ರೆ DRDO ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿದೆ. ಈ ಕ್ಷಿಪಣಿ ವ್ಯವಸ್ಥೆಯನ್ನು ಹೈದರಾಬಾದ್ ಮೂಲದ ಭಾರತದ ಡೈನಾಮಿಕ್ ಲಿಮಿಟೆಡ್ ಇವುಗಳನ್ನ ವಾಯುಪಡೆ ಮತ್ತು ನೌಕಾಪಡೆಗೆ ಬಳಸಲು ಉದ್ದೇಶಿಸಲಾಗಿದೆ. ಇದು ಚಾಂದಿಪುರದಲ್ಲಿ ಉಡಾವಣೆ ಮಾಡಲಾಯಿತು. ಇದು ಅಸ್ತ್ರ ಸುಖೋಯ್ ಯುದ್ಧ ವಿಮಾನದ ಮೂಲಕ ಮಾಡಲಾಗುತ್ತೆ. ಇದು ಹೈದರಾಬಾದ್ನಲ್ಲಿ ಭಾರತ ಮೂಲದ ಡೈನಾಮಿಕ್ ಲಿಮಿಟೆಡ್ ಎನ್ನುವಂತಹ ಕಂಪನಿ ಇದನ್ನ ತಯಾರು ಮಾಡಿದೆ. ಯಾವುದು? ಅಸ್ತ್ರ BBR ಕ್ಷಿಪಣಿ. ಇದು ಸ್ಪೇಸ್ ಇದು ಉಡಾವಣೆ ಗುರಿಯನ್ನು ತಲುಪುತ್ತೆ. ಇನ್ನು ಈ ಒಂದು ವಿಡಿಯೋ ಸರಣಿಯ ಕೊನೆಯ ಪ್ರಶ್ನೆ, ವಿಶ್ವದ ಟಾಪ್ 10 ಟೆಕ್ಕಿಗಳ ನಗರಗಳ ರ್ಯಾಂಕಿಂಗ್ ನಲ್ಲಿ ಭಾರತದ ಎಷ್ಟು ನಗರಗಳು ಸ್ಥಾನ ಪಡೆದಿವೆ ಅಂತೇಳಿ ಮಾಹಿತಿ ಕ್ವಶನ್ ಕೇಳಿದ್ದಾರೆ. ಪ್ರಶ್ನೆ ಉತ್ತರ ಹೀಗಿದ್ದಾವೆ: A 5, B 6, C 7, D 3. ನಿಮ್ಮ ಉತ್ತರ 6 ಆಗಬೇಕು. ವಿಶ್ವದ ಟಾಪ್ 10 ಪರಿಣಿತ ಟೆಕ್ಕಿಗಳ ನಗರ ಪಟ್ಟಿಯಲ್ಲಿ ಬೆಂಗಳೂರು ಸ್ಥಾನ ಪಡೆದಿದೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದ ಒಂದು ದೃಷ್ಟಿಯಲ್ಲಿ ಭಾರತ ಪ್ರಚಲಿತ ಘಟನೆಗಳು ನೋಡಬೇಕಾಗುತ್ತೆ. ಬೆಂಗಳೂರು ಸ್ಥಾನ ಪಡೆದಿರೋದ್ರಿಂದ ಪರೀಕ್ಷೆಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದ ರಾಜಧಾನಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಂದು ಹಿರಿಮೆಗೆ ಮತ್ತೊಂದು ಗರಿ ಸೇರ್ಪಡೆಗೊಂಡಿದೆ. ವಿಶ್ವದಲ್ಲಿ ಪರಿಣಿತ ಟೆಕ್ಕಿಗಳ ಒಂದು ಅಗ್ರ 10ರಲ್ಲಿ ಭಾರತದ 6 ನಗರಗಳು ಸೇರಿರೋದು ಹೆಮ್ಮೆಯ ವಿಚಾರ ಆಗಿದೆ. ಈ ಬಗ್ಗೆ ಕೊಲಿಯರ್ಸ್ ಗ್ಲೋಬಲ್ ಟೆಕ್ ಮಾರ್ಕೆಟ್ನ ವರದಿ ಸಿದ್ಧಪಡಿಸಿದ್ದು, ಪ್ರಸಕ್ತ ವರ್ಷ 200ಕ್ಕೂ ಹೆಚ್ಚು ಜಾಗತಿಕ ಮಾರುಕಟ್ಟೆಯ ಟೆಕ್ ಉದ್ಯಮ ಆಧಾರವಾಗಿಟ್ಟುಕೊಂಡು ಪ್ರತಿಭೆ, ಬಂಡವಾಳ ಸೇರಿದಂತೆ ಹಲವು ಅಂಶಗಳನ್ನು ಗಣನೆಗೆ ತೆಗೆದುಕೊಂಡಿದೆ. ಹಲವಾರು ಅಂಶಗಳನ್ನು ಮಾನದಂಡಗಳನ್ನು ಆಧರಿಸಿ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಈ ಪ್ರಕಾರ ಜಾಗತಿಕ ಪರಿಣಿತ ಟೆಕ್ಕಿಗಳ ಪಟ್ಟಿಯಲ್ಲಿ ಭಾರತ ಮತ್ತು ಚೀನಾ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದವೆ. ಈ ಪಟ್ಟಿಯಲ್ಲಿ ಭಾರತದ 6 ನಗರಗಳು ಏಷ್ಯನ್ ಪೆಸಿಫಿಕ್ ರಾಜ್ಯಗಳ ಪಟ್ಟಿಯಲ್ಲಿ 10ರಲ್ಲಿ ಸ್ಥಾನ ಪಡೆದಿವೆ. ಇನ್ನು ಬೆಂಗಳೂರು ಯಾವ್ಯಾವ ಅನ್ನೋದಾದ್ರೆ ಬೆಂಗಳೂರು, ಹೈದರಾಬಾದ್, ಪುಣೆ, ದೆಹಲಿ, ಚೆನ್ನೈ ಮತ್ತೆ ಮುಂಬೈ. ಈ 6 ನಗರಗಳು ಈ ಒಂದು ವಿಶ್ವದ ಟಾಪ್ 10 ಪರಿಣಿತ ಟೆಕ್ಕಿಗಳ ನಗರ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ. ಈ ಪಟ್ಟಿಯಲ್ಲಿ ಬೀಜಿಂಗ್ ಮತ್ತು ಟೋಕಿಯೋ ಕೂಡ ಇದೆ ಟಾಪ್ 10 ಒಳಗೆ. ಈ ವರದಿಯು ಬೆಂಗಳೂರಿನಲ್ಲಿ ಪರಿಣಿತ ಟೆಕ್ಕಿಗಳಿದ್ದು ಜಾಗತಿಕ ತಂತ್ರಜ್ಞಾನವನ್ನು ಆಕರ್ಷಿಸುತ್ತಿದ್ದಾರೆ. ಇಲ್ಲಿ ಪ್ರತಿಭಾ ಸಾಂದ್ರತೆ ಹೆಚ್ಚಿದೆ. ಇತ್ತೀಚೆಗೆ ಯುವ ಟೆಕ್ಕಿಗಳೇ ಈ ವಲಯದಲ್ಲಿ ಹೆಚ್ಚಾಗುತ್ತಿದ್ದು 2014-22ರಲ್ಲಿ 25 ವರ್ಷಕ್ಕಿಂತ ಕೆಳಗಿನ ಉದ್ಯೋಗಿಗಳ ಪ್ರಮಾಣ 9% ಹೆಚ್ಚಾಗಿದೆ ಇಲ್ಲಿ ಅಂತೇಳಿ ಮಾಹಿತಿ ಇದೆ. ಇನ್ನು 20% ಅಧಿಕ ಇದು ಮುಖ್ಯವಾಗಿ ಬೆಂಗಳೂರು, ಹೈದರಾಬಾದ್ ಮತ್ತು ಜಕಾರ್ತಾದಂತಹ ನಗರಗಳಲ್ಲಿ ಹೆಚ್ಚಾಗಿ ಕಂಡು ಬಂದಿದೆ. ಬೆಂಗಳೂರು ಮತ್ತು ಹೈದರಾಬಾದ್ ಟೆಕ್ಕಿಗಳ ಆದ್ಯತೆ ಸ್ಥಳಗಳಾಗಿದ್ದು, ದೇಶದಲ್ಲಿ ಬೆಂಗಳೂರು ಮತ್ತು ಹೈದರಾಬಾದ್ ಟೆಕ್ಕಿಗಳ ಪ್ರಮುಖ ಮೊದಲ 2 ಆದ್ಯತೆ ಆಗಿದೆ. ಯಾವು? ಬೆಂಗಳೂರು ಮತ್ತು ಹೈದರಾಬಾದ್. ಯಾಕಂದ್ರೆ ಇದು ಪ್ರತಿಭಾ ಲಭ್ಯತೆ, ಮಾಹಿತಿ ತಂತ್ರಜ್ಞಾನ ಸೌಕರ್ಯ, ಕಡಿಮೆ ವೆಚ್ಚದಲ್ಲಿ ಉತ್ತಮ ಸೌಲಭ್ಯಗಳ ವಿಚಾರದಲ್ಲಿ ಮುಂಚೂಣಿಯಲ್ಲಿವೆ. ಹೀಗಾಗಿ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರಕ್ಕೆ ಭಾರತದ ಉತ್ತಮ ಆಯ್ಕೆ ಎನ್ನುವಂತಹ ಒಂದು ವರದಿಯನ್ನ ಈ ಒಂದು ವಿಶ್ವದ ಟಾಪ್ 10 ಪರಿಣಿತ ಟೆಕ್ಕಿಗಳ ನಗರ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂತಹ ಕೊಲಿಯರ್ಸ್ ಗ್ಲೋಬಲ್ ಟೆಕ್ ಮಾರ್ಕೆಟ್ ವರದಿ ಸಿದ್ಧಪಡಿಸಿರ್ತಲ್ಲ, ಆ ವರದಿಯಲ್ಲಿ ಈ ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಇದು ಈ ಒಂದು ಜುಲೈ ತಿಂಗಳ ಪ್ರಮುಖ ಒಟ್ಟಾರೆ ಪ್ರಚಲಿತ ಘಟನೆಗಳ ಒಂದು ವಿಡಿಯೋ ಸರಣಿಯಾಗಿತ್ತು. ಯಾರೆಲ್ಲ ಈ ಒಂದು ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ ನಲ್ಲಿ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದೀರೋ ಅವರೆಲ್ಲ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ನಮ್ಮ ಒಂದು ಈ ಪ್ರಯತ್ನಕ್ಕೆ ನೀವು ಬೆಂಬಲವನ್ನ ಸೂಚಿಸಿ. ನೀವು ಹೆಚ್ಚೆಚ್ಚು ವೀಕ್ಷಣೆ ಮಾಡಿದಂತೆ, ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಂಡಂತೆ, ಹೆಚ್ಚೆಚ್ಚು ಶೇರ್ ಮಾಡಿದಂತೆ ನಾವು ನಿಮ್ಮ ಪರೀಕ್ಷೆಗೆ ಅತ್ಯಂತ ಗುಣಮಟ್ಟದ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನ ನನ್ನ 10 ವರ್ಷದ KS ಒಂದು ಅನುಭವದಲ್ಲಿ ನಾನು ಸುಮಾರು 3 ಬಾರಿ KS ಮೇನ್ಸ್ ಅನ್ನು ಬರೆದಿದ್ದು, 2 ಬಾರಿ KS ಸಂದರ್ಶನವನ್ನ ಕೊಟ್ಟಿರ್ತೇನೆ. ಈ ಬಾರಿ ಕೂಡ KS ಮುಖ್ಯ ಪರೀಕ್ಷೆಯನ್ನು ಬರೆದಿದ್ದೀನಿ. ಹಾಗಾಗಿ ನನ್ನ ಬಿಡುವಿನ ಸಮಯವನ್ನ ನಿಮಗಾಗಿ
ಸಮರ್ಪಣೆ ಮಾಡಿಬಿಟ್ಟು ನಿಮಗಾಗಿ ಈ ಒಂದು ಮುಂಬರುವ ಪರೀಕ್ಷೆಗಳಿಗೆ ಒಂದು ವಿಡಿಯೋಗಳನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಸ್ನೇಹಿತರು ನನ್ನ ಒಂದು ಪ್ರಯತ್ನಕ್ಕೆ ಬೆಂಬಲ ಕೊಡ್ರಿ. ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರಗಳು.